ಓಂ ಶಾಂತಿ. ತಾರೀಖ್ 5/8/2026 महावाक्य। मीठे बच्चे, तुम अपने योग बल से इस पुरानी दुनिया को परिवर्तन कर नया बनाते हो। तुम प्रकट हुए हो रूहानी सेवा के लिए। ಮಧುರ ಮಕ್ಕಳೇ, ತಾವು ತಮ್ಮ ಯೋಗ ಬಲದಿಂದ ಈ ಹಳೆಯ ಜಗತ್ತನ್ನ ಪರಿವರ್ತನೆ ಮಾಡಿ ಹೊಸದಾಗಿ ಮಾಡುತ್ತಿದ್ದೀರಿ. ನೀವು ಪ್ರಕಟವಾಗಿರುವುದೇ ಆತ್ಮಿಕ ಸೇವೆಗಾಗಿ. ಪ್ರಶ್ನೆ: ईमानदार बच्चे सच्चे पुरुषार्थी बच्चों की निशानियां क्या होगी? ಪ್ರಾಮಾಣಿಕ ಸತ್ಯ ಪುರುಷಾರ್ಥಿ ಮಕ್ಕಳ ಲಕ್ಷಣಗಳು ಏನಾಗಿರುತ್ತವೆ? ಬಾಬಾ ಉತ್ತರದಲ್ಲಿ ಹೇಳ್ತಿದ್ದಾರೆ, ईमानदार बच्चे कभी भी अपनी भूल को छिपाएंगे नहीं, फौरन बाबा को सुनाएंगे. ಪ್ರಾಮಾಣಿಕ ಮಕ್ಕಳು ಎಂದೂ ಕೂಡ ತಾವು ಮಾಡಿರುವಂತಹ ತಪ್ಪುಗಳನ್ನು ಮುಚ್ಚಿಟ್ಟುಕೊಳ್ಳುವುದಿಲ್ಲ. ತತ್ಕ್ಷಣವೇ ಬಾಬರವರಿಗೆ ತಿಳಿಸ್ಬಿಡ್ತಾರೆ. ವಹ ಬಹುತ್ ಬಹುತ್ ನಿರಹಂಕಾರಿ ಹೋತೆ ಹೈ, उनकी बुद्धि में सदा यही ख्यालात रहता है कि जैसा कर्म हम करेंगे. ಬಾಬಾ ತಿಳಿಸ್ತಿದ್ದಾರೆ, ಅವರಲ್ಲಿ ಬಹಳ ನಿರಹಂಕಾರಿತನ ಇರುತ್ತೆ. ಮತ್ತೆ ಅವರ ಬುದ್ಧಿಯಲ್ಲಿ ಈ ವಿಚಾರಗಳಿರ್ತವೆ, ನಾನು ಯಾವ ಕರ್ಮವನ್ನ ಮಾಡ್ತೇನೋ ಅದೇ ಕರ್ಮವನ್ನ ನೋಡಿ ಅನೇಕರು ಮಾಡುತ್ತಾರೆ ಎನ್ನುವಂತಹ ಸ್ಮೃತಿ ಸದಾ ಅವರ ಮನದಲ್ಲಿರುತ್ತೆ. ಎರಡನೇದಾಗಿ, वो किसी की डिसर्विस का गायन नहीं करेगा. ಯಾರು ಪ್ರಾಮಾಣಿಕ ಸತ್ಯ ಪುರುಷಾರ್ಥಿ ಮಕ್ಕಳಾಗಿದ್ದಾರಲ್ವಾ, ಅವರು ಯಾವತ್ತೂ ಕೂಡ ಮತ್ತೊಬ್ಬರ ಡಿಸ್ಸರ್ವಿಸಿನ ವಿಚಾರಗಳನ್ನ ಅನ್ಯರೆದುರುಗಡೆಗೆ ವರ್ಣನೆ ಮಾಡೋದಿಲ್ಲ. ಅಪನಿ ಸರ್ವಿಸ್ ಮೇ ಹಿ ಲಗೆ ರಹತೆ ಹೈ. ಯಾರು ಪ್ರಾಮಾಣಿಕ ಸತ್ಯ ಪುರುಷಾರ್ಥಿಗಳಿದ್ದಾರೋ ಕೇವಲ ತಮ್ಮ ಪುರುಷಾರ್ಥದಲ್ಲೇ ತೊಡಗಿರ್ತಾರೆ ವಿನಃ ಇನ್ನೊಬ್ಬರ ಬಗ್ಗೆ ಏನ್ ಮಾಡೋದಿಲ್ಲ, ವ್ಯರ್ಥ ವಿಚಾರ ಮಾಡೋದಿಲ್ಲ. ಓ ಕಿಸಿ ಕಾ ಭಿ ಅವಗುಣ ದೇಖ್ ಅಪನಾ ಮಾತಾ ಖರಾಬ್ ನಹಿ ಕರ್ತಾ ಹೈ. ಅವರು ಎಂದೂ ಕೂಡ ಇನ್ನೊಬ್ಬರ ಅವಗುಣಗಳನ್ನ ನೋಡಿ ತಮ್ಮ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹಾಗಾದ್ರೆ ನಾವು ಕೂಡ ಬಾಬಾ ಬಯಸುವ ಹಾಗೆ ಪ್ರಾಮಾಣಿಕ ಸತ್ಯ ಪುರುಷಾರ್ಥಿಗಳಾಗಬೇಕು ಅಂದ್ರೆ ಇಷ್ಟು ಲಕ್ಷಣಗಳು ನಮ್ಮಲ್ಲಿ ಕಾಣಿಸ್ಕೊಳ್ಬೇಕು. ಮೊದಲನೇದಾಗಿ, ನಾವು ಮಾಡಿರೋ ತಪ್ಪುಗಳನ್ನ ಏನೇ ಆಗಿರಲಿ, ಎಷ್ಟೇ ಆಗಿರಲಿ, ಯಾವ ಕಾರಣಕ್ಕೂ ಮುಚ್ಚಿಟ್ಕೊಳ್ಬಾರ್ದು. ತತ್ಕ್ಷಣವೇ ಬಾಬನಿಗೆ ತಿಳಿಸ್ಬೇಕು. ಮತ್ತೆ ನಮ್ಮಲ್ಲಿ ಎಷ್ಟೇ ಬುದ್ಧಿವಂತಿಕೆ ಇರಲಿ, ಜ್ಞಾನವಿರಲಿ, ನಿರಹಂಕಾರಿಗಳಾಗಿರ್ಬೇಕು. ಮತ್ತೆ ಸದಾ ಇದೊಂದು ನೆನ್ಪಿಟ್ಕೊಳ್ಬೇಕು, ನಾನು ಏನ್ ಮಾಡ್ತೀನೋ ನನ್ನನ್ನು ನೋಡಿ ಅನೇಕರು ಮಾಡೋರಿದ್ದಾರೆ ಅನ್ನುವಂಥದ್ದು ಸದಾ ನೆನಪಿರಲಿ. ಮತ್ತೆ ಯಾವತ್ತೂ ಕೂಡ ಇನ್ನೊಬ್ಬರ ಡಿಸ್ಸರ್ವಿಸಿನ ವಿಚಾರಗಳನ್ನ ಮತ್ತೊಬ್ಬರ ಎದುರುಗಡೆಗೆ ವರ್ಣನೆ ಮಾಡಬಾರ್ದು. ನಮ್ಮ ಸರ್ವಿಸ್ನಲ್ಲಿ, ನಮ್ಮ ಸೇವೆಯಲ್ಲಿ ನಾವು ತೊಡಗಿರಬೇಕು. ಮತ್ತೆ ಇನ್ನೊಬ್ಬರ ಅವಗುಣಗಳನ್ನ ನೋಡಿ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬಾರ್ದು. ಈ ಎಲ್ಲ ಗುಣಗಳು ನಮ್ಮಲ್ಲಿದ್ರೆ ನಾವು ಕೂಡ ಆದಷ್ಟು ಬೇಗ ಪ್ರಾಮಾಣಿಕ ಸತ್ಯ ಪುರುಷಾರ್ಥಿ ಮಕ್ಕಳಾಗ್ತೇವೆ. ಗೀತೆ: ಧೀರಜ್ ಧರ್ ಮನುವ ಧೀರಜ್ ಧರ್. ಧೈರ್ಯವನ್ನ ತಾಳು ಮಾನವನೇ, ಧೈರ್ಯವನ್ನ ತಾಳು. ओम शांति. मीठे मीठे रूहानी बच्चों प्रति रूहानी बाप धीरज देते हैं, जैसे लौकिक बाप भी धैर्य देते हैं ना. कोई बीमारी होता है तो उनको आदत देते हैं, तुम्हारी बीमारी के दुख का दिन बदलकर अभी सुख के दिन आएगा. वो हद का बाप का हद का धैर्य, अब यह है बेहद का बाप जो बच्चों को बेहद का धैर्य दे रहा है. ಬಾಬಾ ತಿಳಿಸ್ತಿದ್ದಾರೆ, ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ, ನಾನು ನಿಮಗೆ ಧೈರ್ಯವನ್ನ ಕೊಡ್ತಾ ಇದ್ದೇನೆ. ಹೇಗೆ ಅಂದ್ರೆ, ಹೇಗೆ ಲೌಕಿಕ ತಂದೆಯೂ ಕೂಡ ಮಕ್ಕಳಿಗೆ ಧೈರ್ಯವನ್ನ ಕೊಡಲ್ವಾ? ಅಚಾನಕ್ ಏನಾದ್ರೂ ಕಾಯಿಲೆ ಅದು ಬಂದಾಗ ಆ ಮಗುವಿಗೆ ಧೈರ್ಯ ಕೊಡ್ತಾರೆ, ಇನ್ನೊಂದು ಸ್ವಲ್ಪ ಸಮಯದಲ್ಲಿ ನಿನ್ನ ಕಾಯಿಲೆ ಎಲ್ಲ ಹೊರಟು ಹೋಗುತ್ತೆ ಅಂತ. ಅದಾಗಿದೆ ಹದ್ದಿನ ತಂದೆಯ ಹದ್ದಿನ ಧೈರ್ಯದ ರೀತಿ. ಇದಾಗಿದೆ ಬೇಹದ್ದಿನ ತಂದೆ ಮಕ್ಕಳಿಗೆ ಬೇಹದ್ದಿನ ರೀತಿಯಲ್ಲಿ ಧೈರ್ಯವನ್ನ ಕೊಡ್ತಾ ಇದ್ದಾರೆ. बच्चे, अभी तुम्हारे सुख का दिन आ रहा है, बाकी यह थोड़े समय है. अब तुम बाप की याद में रहकर औरों को भी सिखाओ. तुम भी शिव शक्तियां हो ना. शिव बाबा की शक्ति से ना
फिर से प्रकट हुई है. ಬಾಬಾ ನೆನಪಿಸ್ತಿದ್ದಾರೆ, ಮಕ್ಕಳೇ ನನ್ನ ನೆನಪಿನಲ್ಲಿರಿ, ಅನ್ಯರಿಗೂ ಕೂಡ ಇದನ್ನು ನೀವು ತಿಳಿಸ್ಕೊಡಿ. ಯಾಕೆ ಅಂದ್ರೆ ನೀವು ಶಿವಶಕ್ತಿಯರಲ್ವಾ ಅಂತ ಕೇಳ್ತಾರೆ ಬಾಬಾ. ನಾವು ಶಿವಶಕ್ತಿಯರು ಅಂದ್ರೆ ಮತ್ತೆ ಶಿವನ ಸೇವೆಗೋಸ್ಕರ ಪ್ರಕಟವಾಗಿರುವಂತಹ ಶಕ್ತಿ ಸೇನಾದಳದವರು. ಯಹ ಗೋಪ್ ಬಿ ಆತ್ಮಾಯೇ ಹೇ, ಅಣ್ಣಂದಿರು ಕೂಡ ಏನಾಗಿದ್ದಾರೆ, ಆತ್ಮಗಳೇ ಆಗಿದ್ದಾರೆ. ಸಬ್ ಶಿವ್ ಸೇ ಶಕ್ತಿ ಲೇತೆ ಹೇ. ಇಲ್ಲಿ ಅಕ್ಕಂದಿರಿರ್ಬೋದು, ಅಣ್ಣಂದಿರಿರ್ಬೋದು, ಎಲ್ಲರೂ ಕೂಡ ಏನಾಗಿದ್ದೇವೆ, ಬಾಬನ ಮಕ್ಕಳೇ, ಆತ್ಮಗಳೇ. ಎಲ್ಲರೂ ತಂದೆಯ ನೆನಪಿನಿಂದ ಏನ್ ಮಾಡ್ತೇವೆ, ಬಾಬರವರಿಂದ ಅಪಾರ ಶಕ್ತಿಯನ್ನು ತೆಗೆದುಕೊಳ್ತೇವೆ. ತುಂಬಿ ಶಕ್ತಿ ಲೇತೆ ಹೋ, बाप ने समझाया है इसमें कृपा व आशीर्वाद की कोई बात नहीं. याद में रहकर शक्ति लेते जाओ, याद से ही तुम्हारे विकर्म विनाश होंगे और तुम शक्तिवान बनते जाएंगे. ಬಾಬಾ ತಿಳಿಸ್ತಿದ್ದಾರೆ, ನೀವು ಶಕ್ತಿ ಪಡ್ಕೊಳ್ತಿದ್ದೀರಾ, ಹಾಗೆ ಅಣ್ಣಂದಿರು ಕೂಡ ತಂದೆಯ ನೆನಪನ್ನ ಮಾಡಿ ಶಕ್ತಿ ಪಡ್ಕೊಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಯಾವ ಕಾರಣಕ್ಕೂ ಕೃಪೆ ಕೇಳೋದಾಗ್ಲಿ ಆಶೀರ್ವಾದ ಬೇಡೋದಾಗ್ಲಿ ಯಾವ ಮಾತುಗಳು ಇಲ್ಲ ಅಂತಾರೆ ಬಾಬಾ. ನೆನಪಿನಲ್ಲಿರಿ, ಶಕ್ತಿ ಪಡಿತಾ ಹೋಗಿ. ನೆನಪಿನಿಂದಲೇ ಒಂದು ವಿಕರ್ಮ ವಿನಾಶವಾಗುತ್ತೆ, ಮತ್ತೊಂದು ಶಕ್ತಿಶಾಲಿಗಳಾಗ್ತೇವೆ. ಶಿವ್ ಕಿ ಶಕ್ತಿ ಸೇನಾ ಇತನಿ ಸರ್ವಶಕ್ತಿವಾನ್ ಥी जो पुराने दुनिया को पलट नया बना दिया. तुम जानते हो योग बल से हम इस पुरानी दुनिया को पलटाते हैं. ಶಿವನ ಶಕ್ತಿ ಸೇನಾದಳ ನಾವಿಷ್ಟು ಶಕ್ತಿಶಾಲಿಗಳಾಗಿದ್ದೇವೆ ಅಂದ್ರೆ ಈ ಹಳೆಯ ಜಗತ್ತನ್ನೇ ಏನ್ ಮಾಡ್ಬಿಡ್ತೇವೆ, ತಿರುಗಿಸ್ಬಿಡ್ತೇವೆ. ನಿಮ್ಗೆ ಗೊತ್ತು, ಯೋಗ ಬಲದಿಂದ ನಾವೀಗ ಹಳೆಯ ಜಗತ್ತನ್ನೇ ಬದಲಾಯಿಸುತ್ತಿದ್ದೇವೆ. अंगुली से भी मनुष्य ऐसा इशारा करते हैं कि अल्लाह को गाड को याद करो. बच्चे अभी समझते हैं बाप की याद से यह पत्थरों के पहाड़ अर्थात दुनिया अभी बदल जाएगी. अभी हम परिस्थान स्थापन कर रहे हैं. ಜಗತ್ತಿನಲ್ಲಿರುವಂತಹ ಎಲ್ಲ ತರದ ಜನರು ಕೂಡ ಭಗವಂತ ಪರಮಧಾಮ ನಿವಾಸಿ ಅಥವಾ ಆಕಾಶದಾಚೆಗಿದ್ದಾನೆ ಅನ್ನೋದಕ್ಕೋಸ್ಕರ ನೋಡಿ, ಸರ್ವಧರ್ಮದವರ ಬೆರಳು ಎಲ್ಲಿ ಹೋಗುತ್ತೆ, ಪರಮಾತ್ಮನನ್ನ ತೋರಿಸ್ಲಿಕ್ಕೆ ಇಶಾರ ಮೇಲೆಡೆಗೆ ಮಾಡ್ತಾರೆ. ಮತ್ತೊಂದು ಕಡೆ ಹೇಳ್ತಾರೆ ಅಲ್ಲಾಹ ಗಾಡ್ ಅಂತ. ನಿಮ್ಗೂ ಗೊತ್ತಿದೆ, ಈಗ ಭಗವಂತ ತಂದೆಯ ನೆನಪಿನಿಂದ ಈ ಕಲ್ಲಿನ ಪರ್ವತವನ್ನ ಅಥವಾ ಈ ಹಳೆಯ ಜಗತ್ತನ್ನ ಬದಲಾಯಿಸುತ್ತಿದ್ದೇವೆ ಅಂತ. ಅಭಿ ಹಮ್ ಪರಿಸ್ಥಾನ್ ಬನಾ ರಹೇ ಹೈ. ನಾವೀಗ ಈ ಹಳೆಯ ಜಗತ್ತನ್ನ ಅಥವಾ ಕಬ್ರಿಸ್ತಾನವನ್ನ ಪರಿಸ್ಥಾನನ್ನಾಗಿ ಮಾಡ್ತಾ ಇದ್ದೇವೆ. ಬಾಬಾ ಬಚ್ಚೋं को समझाते हैं, प्रदर्शनी पर खूब सर्विस करो, मेहनत करो, जो समय मिले उसमें बैठकर सीखो. है बहुत सहज, बच्चों को हर प्रकार की शिक्षा मिलती रहती है. ಬಾಬಾ ಚಿತ್ರ ಪ್ರದರ್ಶನದಲ್ಲಿ ತುಂಬಾ ಚೆನ್ನಾಗಿ ಸೇವೆ ಮಾಡಿ ಅಂತಾರೆ. ಪರಿಶ್ರಮ ಪಡ್ರಿ, ಯಾರೇ ಸಿಗ್ಲಿ ಅವರಿಗೆ ಕೂತ್ಕೊಂಡು ಚೆನ್ನಾಗಿ ಏನ್ ಮಾಡ್ರಿ, ತಿಳಿಸಿ ಹೇಳ್ರಿ. ನೀವು ಕೂಡ ಅನ್ಯರಿಗೆ ಹೆಂಗ್ ತಿಳಿಸ್ಬೇಕು ಅನ್ನೋದಕ್ಕೋಸ್ಕರ ಚೆನ್ನಾಗಿ ಕಲ್ತ್ಕೊಳ್ಳಿ ಅಂತನೂ ಹೇಳ್ತಾರೆ. ತುಂಬಾನು ಈಸಿ ಇದೆ ಈ ಜ್ಞಾನ. ಮಕ್ಕಳಿಗೆ ಪ್ರತಿ ಪ್ರಕಾರದಲ್ಲಿನೂ ಕೂಡ ಬಾಬಾ ಏನ್ ಮಾಡ್ತಿದ್ದಾರೆ, ಮುರಳಿ ಮೂಲಕ ಶಿಕ್ಷಣ ತಿಳುವಳಿಕೆ ಕೊಡ್ತಾ ಇರ್ತಾರೆ. ಹರ್ ಏಕ್ ಕೆ ಕರ್ಮೋं का हिसाब है. कन्याओं के कर्म अच्छे हैं. जिनकी शादी हुई है वो कहती है, इस समय हम अगर कन्या होती तो इन सब जंजीरों से छूटी हुई फ्री बर्ड होती. कन्याएं फ्री बर्ड्स है, परंतु खराब संग में नुकसान हो जाता है. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಇಲ್ಲಿ ಪ್ರತಿಯೊಬ್ಬರಿಗೂ ಅವರವ್ರದೇ ಆದ ಕರ್ಮದ ಲೆಕ್ಕಾಚಾರವಿದೆ. ಕನ್ಯೆಯರ ಕರ್ಮ ಬಹಳ ಉತ್ತಮವಾಗಿರುತ್ತೆ ಅಂತಾರೆ ಬಾಬಾ. ಯಾರ್ದು ಮದುವೆ ಆಗಿದೆಯಲ್ವಾ, ಅವ್ರೇನ್ ಹೇಳ್ತಾರೆ ಈ ಸಮಯದಲ್ಲಿ ಅಂದ್ರೆ, ನಾವೇನಾದ್ರೂ ಕನ್ಯೆ ಆಗಿದ್ರೆ ಈ ಎಲ್ಲಾ ಬಂಧನ ಅಥವಾ ಗೊಂದಲಗಳಿಂದ ಮುಕ್ತರಾಗಿರ್ತಿದ್ವಿ. ಹೇಗೆ ಅಂದ್ರೆ ಒಂದ್ ರೀತಿ ಸ್ವತಂತ್ರ ಪಕ್ಷಿ ಇದ್ದ ಹಾಗೆ. ಕನ್ಯೆಯರಿಗೆ ಏನಂತ ಬಾಬಾ ಟೈಟಲ್ ಕೊಡ್ತಿದ್ದಾರೆ, ಸ್ವತಂತ್ರ ಪಕ್ಷಿಗಳು ಅಂತ. ಆದರೂ ಕೂಡ ಜಾಗೃತವಾಗಿರಿ ಕನ್ಯೆಯರೇ, ಕುಮಾರಿಯರೇ. ಯಾಕೆ ಅಂದ್ರೆ ಕೆಟ್ಟ ಸಂಘ ಅನ್ನೋದೊಂದೇನಿದೆ ನೋಡಿ, ಇದು ಬಹಳ ಹಾನಿ ಮಾಡಿಬಿಡ್ತದೆ. स्त्री को पुरुष बच्चों आदि की कितनी जंजीरें रहती है, इसमें रस्म रिवाज आदि के कितने बंधन रहता है. कन्याओं को तो कोई बंधन नहीं रहता. ಪಾಪ ಮಾತೆಯರಿಗಾದ್ರೂ ಎಷ್ಟು ಬಂಧನಗಳಿರ್ತವೆ, ಎಷ್ಟು ಜವಾಬ್ದಾರಿಗಳಿರ್ತವೆ. ಆಮೇಲೆ ಮಕ್ಕಳ ನೆನಪು, ಪತಿ ನೆನಪು, ಮತ್ತೆ 108 ಈ ರೂಢಿ ಸಂಪ್ರದಾಯಗಳೇನೆಲ್ಲ ಇದೆ ನೋಡ್ರಿ, ಪದ್ಧತಿಗಳು, ಅವೆಲ್ಲ ಅವರನ್ನೇನ್ ಮಾಡಿರ್ತದೆ, ಬಂಧನದಲ್ಲಿ ಕಟ್ಟಿ ಹಾಕಿರುತ್ತೆ.
ಆದರೆ ಕನ್ಯರಿಗೆ ಮಾತ್ರ ಯಾವ ಬಂಧನವೂ ಇಲ್ಲ. अभी बॉम्बे में भी कन्याएं तैयार हो रही है. कहती है हम अपने प्रांत को आपे ही संभालेंगे. सभी अपने प्रांत के लिए कितने मेहनत करते हैं. कहते हैं हमारा गुजरात, हमारा यूपी, तुम अभी अपना स्वराज्य लेते हो. इसमें मैं फलाना हूँ, फलाने प्रांत का हूँ, यह भी न रहे. ಬಾಬಾ ಹೇಳ್ತಾರೆ, ಕನ್ಯೆಯರಂತೂ ನಿರ್ಬಂಧಿತರಲ್ವಾ, ಹಾಗಾಗಿ ಈ ಬಾಂಬೆಯಲ್ಲೆಲ್ಲ ತುಂಬಾ ಚೆನ್ನಾಗಿ ಕನ್ಯೆಯರು ತಯಾರಾಗ್ತಾ ಇದ್ದಾರೆ. ಅಂದ್ರೆ ಬಾಬನ ಸೇವೆಗೋಸ್ಕರ ಕುಮಾರಿಯರು ತುಂಬಾ ಚೆನ್ನಾಗಿ ರೆಡಿ ಆಗ್ತಿದ್ದಾರೆ ಅಂತಾರೆ. ಅಲ್ಲಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ ಬಾಂಬೆದಲ್ಲಿ ಅಂದ್ರೆ, ನಾವು ಈ ಏರಿಯಾಗಳನ್ನ ನಾವೇ ಏನ್ ಮಾಡ್ತೇವೆ, ಮೇಂಟೈನ್ ಮಾಡ್ತೇವೆ, ಸಂಭಾಲನೆ ಮಾಡ್ತೇವೆ ಅಂತ. ತಮ್ಮ ತಮ್ಮ ಪ್ರಾಂತ್ಯಗಳಲ್ಲಿ ತುಂಬಾ ಶ್ರಮ ಪಡ್ತಿದ್ದಾರೆ. ಹೇಗೆ ಲೌಕಿಕದಲ್ಲೂ ಹೇಳ್ತಾರಲ್ವ, ಇದು ನಮ್ಮ ಗುಜರಾತ್, ಇದು ನಮ್ಮ ಯುಪಿ ಅಂತ. ಆದ್ರೆ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವೆಲ್ಲರೂ ಸ್ವರಾಜ್ಯ ಸ್ಥಾಪನೆ ಮಾಡ್ಕೊಳ್ತಿದ್ದೀರಾ, ಆದ್ರೆ ಇದರಲ್ಲಿ ಯಾವ ಕಾರಣಕ್ಕೂ ಕೂಡ ನಂದು ಇಂಥದ್ದಾಗಿದೆ, ನಾನು ಇಂಥ ಪ್ರಾಂತ್ಯನವನು ಅಥವಾ ನಾನು ಇಂಥ ದೊಡ್ಡದು, ಇದ್ಯಾವುದು ಭಾವನೆಗಳು ನಿಮ್ಮೊಳಗಡೆಗೆ ಬರಬಾರ್ದು ಅಂತಾರೆ. ತುಮೆ ಕಿಸಿ ಸೇ ಭಿ ಈರ್ಷಾ ನಹಿ ರಖನಿ ಹೈ. कोई का अवगुण आदि देखकर माता भी खराब नहीं होना चाहिए. ಮತ್ತೆ ಯಾವ ಕಾರಣಕ್ಕೂ ಒಬ್ಬರಿನ್ನೊಬ್ಬರನ್ನು ನೋಡ್ಕೊಂಡಾಗ ಈರ್ಷೆನೂ ಪಡಬಾರ್ದು. ಮತ್ತೆ ಅನ್ಯರ ಅವಗುಣಗಳನ್ನ ನೋಡಿ ನೀವ್ಯಾಕೆ ತಲೆ ಕೆಡಿಸ್ಕೊಳ್ತೀರಾ, ತಲೆನೂ ಕೆಡಿಸ್ಕೋಬಾರ್ದು ಅಂತಾರೆ. अपने को देखना चाहिए हमने कितनी आत्माओं को, बहने भाइयों को सुख का रास्ता बताया. ನೋಡಿ, ಸುಮ್ಮನೆ ಅವ್ರಿವ್ರ ಬಗ್ಗೆ ನಾವು ಮಾತಾಡ್ಕೊಳ್ತಾ ಕೂತ್ಕೊಳ್ಳೋ ಬದಲು, ಅಥವಾ ಅವ್ರಿವ್ರ ದುರ್ಬಲತೆಗಳು ಅಥವಾ ಅವ್ರಿವ್ರ ಬೇಡವಾದಂಥ ನಡವಳಿಕೆಗಳ ಬಗ್ಗೆ ಚಿಂತನೆ ಮಾಡಿ ಬಂದವ್ರ ಎದುರುಗಡೆಗೆಲ್ಲ ಮಾತಾಡೋ ಬದಲು ನಿಮ್ಮನ್ನೇ ನೀವು ಚೆಕ್ ಮಾಡ್ಕೊಂಬಿಡಿ ಅಂತಾರೆ ಬಾಬಾ. ಇಡೀ ದಿನದಲ್ಲಿ ನಾನೆಷ್ಟು ಆತ್ಮಗಳಿಗೆ ಅಥವಾ ನಾನೆಷ್ಟು ಅಣ್ಣಂದ್ರಿಗೆ ಅಕ್ಕಂದ್ರಿಗೆ ಸುಖದ ದಾರಿಯ ಬಗ್ಗೆ ತಿಳಿಸಿ ಹೇಳಿದೆ. ಅಗರ್ ರಾಸ್ತಾ ನಹಿ ಬತಾಯಾ ತೋ ವಹ ಕೋಯಿ ಕಾಮ್ ಕಾ ನಹಿ. ನೋಡ್ರಿ ಎಷ್ಟು ಸ್ಟ್ರಿಕ್ಟ್ಲಿ ಆಗಿ ಹೇಳ್ತಿದ್ದಾರೆ ಬಾಬಾ. ಒಂದ್ ವೇಳೆ ನೀವು ಇನ್ನೊಬ್ಬರಿಗೆ ಸುಖದ ದಾರಿ ಅಥವಾ ತಂದೆಯ ಪರಿಚಯವನ್ನ ಕೊಡ್ಲಿಲ್ಲ, ತಿಳಿಸ್ಲಿಲ್ಲ ಅಂದ್ರೆ ಅವ್ರು ಬೇರೆ ಯಾವ ಕೆಲಸಕ್ಕೂ ಬರಲ್ಲ ಅಂತಾರೆ ಬಾಬಾ. ಅಷ್ಟೇ ಅಲ್ಲ, ದಿಲ್ ಪರ್ ಭಿ ಚढ़ नहीं सकता. ಬಾಬನ ಹೃದಯವನ್ನೂ ಏರ್ಲಿಕ್ಕಾಗೋದಿಲ್ಲ. ಬಾಪ್ ದಾದಕ್ಕೆ ದಿಲ್ ಪರ್ ನಹಿ ಚढ़ा तो तख्त पर भी नहीं बैठ सकते. ಹೃದಯ ಸಿಂಹಾಸನವನ್ನೇ ಏರಕ್ಕಾಗಿಲ್ಲ ನಿಮಗೆ ಶಿವಪ್ಪಂದು ಅಂದ ಬಳಿಕ ಇನ್ನ ಭವಿಷ್ಯ ಸಿಂಹಾಸನದಲ್ಲಿ ಹೆಂಗ್ ಕುತ್ಕೊಳ್ತೀರಾ, ಅಲ್ಲೂ ಕುತ್ಕೊಳಕ್ಕಾಗಲ್ಲ ಅಂತಾರೆ ಬಾಬಾ. बाबा जानते हैं कोई कोई बच्चों को सर्विस का बहुत शौक है, जरा भी देहाभिमान नहीं है. कोई कोई का तो बड़ा अहंकार रहता है. ಬಾಬನಿಗಂತೂ ಗೊತ್ತು, ಕೆಲವು ಮಕ್ಕಳು ಸೇವೆ ಅಂದ್ರೆ ಬಹಳ ಆಸೆ ಪಡ್ತಾರೆ, ತುಂಬಾ ಸೇವೆಯ ಬಗ್ಗೆ ಅಭಿರುಚಿ ಇಟ್ಕೊಂಡಿದ್ದಾರೆ, ಯಾವ ದೇಹಾಭಿಮಾನನೂ ಅವಕ್ಕಿಲ್ಲ ಸೇವೆ ಮಾಡ್ಲಿಕ್ಕೆ. ಆದ್ರೆ ಕೆಲವು ಮಕ್ಕಳಲ್ಲಂತೂ ಬಹಳ ಅಹಂಕಾರ ಇದೆ ಅಂತಾರೆ. ಸಮಸ್ತೆ ಹೇ ಅಪ್ನೇ ಊಪರ್ ನಹಿ ಬಾಪ್ ಪರ್ ಕೃಪಾ ಕಿಯಾ ಹೇ. ನೋಡ್ರಿ ಏನಂತ ತಿಳ್ಕೊಳ್ತಾರೆ, ತಮ್ಮ ಮೇಲೆ ತಾವು ಕೃಪೆ ಮಾಡ್ಕೊಂಡಿವಿ ಅನ್ಕೊಳ್ಳಲ್ಲ. ಸರ್ವಿಸ್ ಮಾಡೋದು ಅಂದ್ರೆ ಬಾಬನ್ ಮೇಲೆ ಕೃಪೆ ಮಾಡದಂತೆ ಅನ್ಕೊಳ್ತಾರೆ. ಕಭಿ ಭಿ ಕಿಸಿ ಕೆ ಅವಗುಣ ಕೋ ನಹಿ ದೇಖ್ನಾ ಚಾಹಿಯೇ, ಫಲಾನಾ ಐಸಾ ಹೈ, ಯೇ ಐಸಾ ಕರ್ತಾ ಹೈ. आजकल ऐसे भी सायाने हैं जो एक दो की डिसर्विस का गायन करते हैं. ಬಾಬಾ ಹೇಳ್ತಿದ್ದಾರೆ, ಎಂದೂ ಕೂಡ ಬೇರೆ ಯಾರ ದುರ್ಗುಣಗಳ ಇದ್ರೂ ಕೂಡ ಅವನ್ನ ನೀವು ನೋಡಬೇಡಿ ಅಂತಾರೆ ಬಾಬಾ. ಮತ್ತೆ ಯಾವತ್ತೂ ಈ ರೀತಿ ಮಾತಾಡ್ಕೊಳಕ್ಕೂ ಹೋಗ್ಬಾರ್ದು. ಅವ್ರು ಹಾಗಿದ್ದಾರೆ, ಇವ್ರು ಹೀಗಿದ್ದಾರೆ, ಅವ್ರು ಹಂಗ್ ಮಾಡಿದ್ರು, ಇವ್ರು ಹಿಂಗ್ ಮಾಡಿದ್ರು ಅಂತ ಯಾವತ್ತೂ ಇನ್ನೊಬ್ರು ಮಾಡುವಂತಹ ಅಕರ್ತವ್ಯಗಳ ಬಗ್ಗೆ ನೀವೇನ್ ಮಾಡಬೇಡಿ, ಡಿಸ್ಕಷನ್ ಮಾಡಬೇಡಿ ಅಂತಾರೆ. ಆದ್ರೆ ಕೆಲವು ಮಕ್ಕಳು ಹೀಗೂ ಇದ್ದವೆ, ಒಬ್ರಿನ್ನೊಬ್ರು ಡಿಸ್ಸರ್ವಿಸ್ ಬಗ್ಗೆ ಬಹಳ ರುಚಿಯಾಗಿ ಮಾತಾಡೋದು. ಯಾರ 3-4 ಜನ ಬಾಬನ್ ಮಕ್ಕಳು ಕೂಡ್ಕೊಂಡಿದ್ದೀವಿ ಅಂತಂದ್ರೆ ಚೆನ್ನಾಗಿದ್ದೇವೆ ಬಾಬಾ ಹೀಗೆ ಹೇಳಿದ್ರು ಅನ್ನೋದು ಬಿಡ್ತಾರೆ. ಅದ್ರ ಬದಲು ಏನ್ ಮಾತಾಡ್ತಾರೆ, ಅವ್ರು ಹಾಗ್ ಮಾಡಿದ್ರು, ಇವ್ರು ಹೀಗ್ ಮಾಡಿದ್ರು, ಅದನ್ನೇ ಏನ್ ಮಾಡೋದು, ತುಂಬಾ ರಸವತ್ತಾಗಿ ಗಾಯನ ಮಾಡ್ತಾ ಇರೋದು. ಫಲಾನಾ ಏ ಕರ್ತಾ ಹೈ, ಓ ಐಸಾ ಹೈ. ಅರೆ ತುಮ್ ಅಪ್ನಿ ಸರ್ವಿಸ್ ಕರೋ ನಾ, ಬ್ರಾಹ್ಮಣ ಬಚ್ಚೋं का काम है सर्विस में लग जाना. बाप बैठा है, बाप के पास सब समाचार आते हैं. ನೀವ್ಯಾಕಪ್ಪ ಒಬ್ರು ಇನ್ನೊಬ್ರು ಮಾತಾಡ್ಕೊಳ್ತೀರಾ? ಬಾಬಾ ಹೇಳ್ತಾರೆ, ನಿಮ್ ಸೇವೆ ನೀವು ಮಾಡಿ, ನಿಮ್ ಜವಾಬ್ದಾರಿ ಕಾರ್ಯವನ್ನ ನಿರ್ವಹಿಸಿ ಸಾಕಷ್ಟೇ. ನಿಮ್ ಕರ್ತವ್ಯ ಏನು ಅಂತ ಬಾಬಾ ನೆನಪಿಸ್ತಿದ್ದಾರೆ. ಬ್ರಾಹ್ಮಣ ಮಕ್ಕಳ ಕೆಲಸ ಏನು? ಕೇವಲ ಸೇವೆಯಲ್ಲಿ ತೊಡಕೊಂಡಿರೋದು. ಬಾಬಾ ಕೂತಿದ್ದೀನಲ್ಲ ಎಲ್ಲರದು ನೋಡ್ಲಿಕ್ಕೆ ಅಂತಾರೆ ಬಾಬಾ. ನನ್ನ ಹತ್ರ ಎಲ್ಲರದು ಸಮಾಚಾರ ಬರ್ತತೆ. ಹರ್ ಏಕ್ ಕಿ ಅವಸ್ಥಾ ಕೋ ಬಾಪ್ ಜಾನ್ತೆ ಹೈ,
ಪ್ರತಿಯೊಬ್ಬರ ಅವಸ್ಥೆಯನ್ನು ಕೂಡ ಬಾಬಾ ತಿಳ್ಕೊಂಡಿದ್ದಾರೆ, ಬಾಬನಿಗೆ ಗೊತ್ತುಂಟು. सर्विस देख कर महिमा भी करते हैं। बच्चों में सर्विस का जोश आना चाहिए। हर एक को अपना कल्याण करना है इस रूहानी सर्विस से। ಬಾಬಾ ಮುರಳಿಯಲ್ಲಿ ಕೆಲವೊಂದು ಮಕ್ಕಳದೆಲ್ಲ ಸರ್ವಿಸ್ ಮಾಡೋದನ್ನ ನೋಡಿ ಮಹಿಮೆನೂ ಮಾಡ್ತಾರೆ ತಾನೆ. ಮಕ್ಕಳಲ್ಲಿ ಮಾತ್ರ ಸೇವೆ ಮಾಡೋ ಉಮ್ಮಂಗ ಬಹಳ ಇರಬೇಕು, ನಶೆ ಬಹಳ ಇರಬೇಕು ಅಂತಾರೆ ಬಾಬಾ. ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಕಲ್ಯಾಣ ಮಾಡಿಕೊಳ್ಳುವಂತಹ ಗಮನ ಇರಬೇಕು. ಅದು ಯಾವುದ್ರ ಮೂಲಕ? ಆತ್ಮಿಕ ಸೇವೆಯ ಮೂಲಕ. वो धंधा आदि तो जन्म जन्मांतर करते आए हैं, यह धंधा कोई विरला व्यापारी करे। बाबा तरीका बहुत सहज समझाते हैं सर्विस का, कभी भी दूसरों की निंदा नहीं करना। ನೋಡಿ, ಇವತ್ತಿನ ಮುರಳಿಯಲ್ಲಿ ಬಾಬಾ ಇಷ್ಟೊಂದು ಹೇಳ್ತಾ ಇದ್ದಾರೆ ಅಂತಂದ್ರೆ ನಿಮ್ಮ ಕಲ್ಯಾಣದ ಕಡೆ ಗಮನ ಕೊಡಿ. ಕಲ್ಯಾಣ ಅಂದ್ರೆ ಅದಕ್ಕೂ ಬಾಬಾ ತಾತ್ಪರ್ಯ ಹೇಳ್ತಾ ಇದ್ದಾರೆ. ಆತ್ಮಿಕ ಸೇವೆ ಮಾಡುವುದಂದ್ರೇನೆ ನಿಮ್ ಕಲ್ಯಾಣ ಮಾಡ್ಕೊಂಡ ಹಾಗೆ. ಮತ್ತೆ ಉದ್ಯೋಗ ವ್ಯವಹಾರ ಬಿಡಿ, ಅದಂತೂ ಜನ್ಮ ಜನ್ಮಾಂತರ ಮಾಡ್ತಾನೆ ಬಂದಿದ್ದೀರಾ. ಆದ್ರೆ ಈ ಉದ್ಯೋಗವನ್ನ ಎಲ್ಲರೂ ಮಾಡ್ಲಿಕ್ಕಾಗೋದಿಲ್ಲ, ಕೆಲವರು ಮಾತ್ರ ಮಾಡ್ತಾರೆ. ಬಾಬಾ ಬಹಳಷ್ಟು ವಿಧಿವಿಧಾನಗಳನ್ನ ತಿಳಿಸ್ಕೊಡ್ತಾರೆ ಸೇವೆ ಹೇಗ್ ಮಾಡ್ಬೇಕು ಅಂತ. ಮತ್ತೆ ಒಂದು ವಾರ್ನಿಂಗ್ ಬಾಬಾ ಮಾಡ್ತಾನೆ ಇದ್ದಾರೆ ಪ್ರಾರಂಭದಿಂದಲೂ. ಎಂದು ಯಾರ ದುರ್ಬಲತೆ ನೋಡಬಾರ್ದು, ನೋಡಿದ್ರೂ ಕೂಡ ಮತ್ತೊಬ್ಬರ ಹತ್ರ ಏನ್ ಮಾಡಬಾರ್ದು, ಅದನ್ನ ಶೈನ್ ಮಾಡಬಾರ್ದು, ಇನ್ನೊಬ್ಬರ ಹತ್ರ ವರ್ಣನೆ ಮಾಡಬಾರ್ದು, ಅನ್ಯರ ನಿಂದನೆಯನ್ನ ಮಾಡಬಾರ್ದು. ಐಸೆ ಬಹುತ್ ಕರ್ತೆ ಬಾಬಾ ಸುಮ್ನೆ ಹೇಳ್ತಾರಾ ಈ ರೀತಿ ಬುದ್ಧಿ ಮಾತುಗಳನ್ನ? ಬಹಳ ಮಕ್ಳು ಹಿಂಗ್ ಮಾಡ್ತಿದ್ದೀರಿ ಅಂತಾರೆ ಬಾಬಾ. अच्छे अच्छे महारथियों को भी माया नाक से पकड़ लेती है। बाबा को याद नहीं किया तो माया पकड़ लेगी। ಒಳ್ಳೊಳ್ಳೆ ಮಹಾರಥಿಗಳನ್ನು ಮಾಯ ಏನ್ ಮಾಡ್ಬಿಡ್ತದೆ, ಚೆನ್ನಾಗಿ ಮೂಗ್ ಹಿಡಿದು ಬಿಡ್ತದೆ ಅಂತಾರೆ ಬಾಬಾ. ಯಾಕೆ ಅಂದ್ರೆ ಬಾಬನ್ ನೆನಪು ಮಾಡಲ್ವಲ್ಲ ಅವರು, ಅದಕ್ಕೆ ಚೆನ್ನಾಗಿ ಏನ್ ಮಾಡ್ಬಿಡ್ತದೆ, ಹಿಡ್ಕೊಂಡ್ಬಿಡುತ್ತೆ. बाबा भी कहते हैं ना कि मुझे साधारण तन में आकर आया हुआ देखकर पहचान नहीं सकते। बाबा को भी राय देते हैं ऐसे ऐसे करना चाहिए। अवस्था ऐसी है जो बाबा थोड़ा भी ऐसे करेंगे तो ट्रेटर बन जाएगा। बाबा को भी अपना मत बेच देते हैं। ಕೆಲವೊಂದು ಮಕ್ಕಳಂತೂ ಹೀಗಿದ್ದಾವೆ ಅಂದ್ರೆ ಬಾಬನಿಗೆ ಸಲಹೆ ಕೊಟ್ಬಿಡ್ತವೆ ಅಂತೆ, ಬಾಬಾ ಹಿಂಗಿಂಗ್ ಮಾಡ್ಬೇಕು ನೀವು ಅಂತ. ಬಾಬಾನನ್ನ ಯಾಕೆ ತಿಳ್ಕೊಳಕ್ಕಾಗಿಲ್ಲ ಜನರಿಗೆ, ಯಾಕೆ ಸರಿಯಾಗಿ ಗುರುತಿಸ್ಲಿಕ್ಕಾಗಿಲ್ಲ ಅಂದ್ರೆ ಬಾಬಾ ಸಾಧಾರಣ ತನುವಿನಲ್ಲಿ ಬಂದಿರುವ ಕಾರಣ ಬಾಬರವ್ರನ್ನ ಎಲ್ಲರೂ ಗುರುತಿಸ್ಲಿಕ್ಕೆ ಆಗಿಲ್ಲ. ಬಾಬನಿಗೆ ತಮ್ಮ ಮತವನ್ನು ಹೇಳುವಂತ ಮಕ್ಕಳಿದ್ದಾವೆ. चूहे को हल्दी की गांठ मिली तो समझते हैं पसारी हूँ, यह नहीं समझते हैं कि हम डिसर्विस करते हैं। भूले तो बहुतों से होती रहती हैं, कभी अवस्था ऊंच कभी नीच यह चलता आया है। हर एक अपनी अवस्था को देखे। ಕೆಲವೊಂದು ಮಕ್ಕಳಂತೂ ಬಾಬಾರವ್ರ ಮಗು ಆದ್ಮೇಲೆ ಏನೋ ಒಂದ್ ಸ್ವಲ್ಪ ಜ್ಞಾನ ತಿಳ್ಕೊಂಡ್ಬಿಟ್ಟು ಏನೋ ಬಹಳ ತಿಳ್ಕೊಂಡ್ಬಿಟ್ಟಿವಿ ಅಂತ ತಿಳ್ಕೊಂಡ್ಬಿಡ್ತಾರೆ. ಹೆಂಗ್ ನೋಡ್ರಿ, ಇಲಿಗೆ ಒಂದು ಚಿಕ್ಕದು ಅರಿಶಿಣದ ಕೊಂಬಿನ ಗಂಟು ಸಿಕ್ಬಿಟ್ರೆ ಏನೋ ಬಹಳ ದೊಡ್ಡ ಸಿಕ್ಕತ್ತೆ ಅಂತ ಅದನ್ನೇ ಹಾಕ್ಬಿಟ್ಟು ಕಟ್ಕೊಂತ ಕುಂದಿರುತ್ತಲ್ವಾ, ಹಾಗೆ ಬಾಬಾ ಹೇಳ್ತಿದ್ದಾರೆ ಕೆಲವು ಮಕ್ಕಳಿಗೆ ಚೂರು ಜ್ಞಾನ ಸಿಕ್ಕರೆ ಸಾಕು, ಏನ್ ಮಾಡ್ಬಿಡ್ತವೆ, ತುಂಬಾನೇ ತಿಳ್ಕೊಂಡಿದ್ದೀನಿ ಅಂತ ತಿಳ್ಕೊಳ್ತವೆ. ಆಮೇಲೆ ಅವ್ರು ನಡೆಯುವಂತಹ ವರ್ತನೆಗಳು ಕರ್ಮಗಳು ಹೆಂಗಿರ್ತವೆ ಅಂದ್ರೆ ಡಿಸ್ಸರ್ವಿಸ್ ಆಗುವ ಹಾಗೆ. ತಪ್ಪಂತೂ ಬಹಳಷ್ಟು ನಡೀತಾನೆ ಇರುತ್ತೆ. ಕೆಲವೊಂದು ಸಮಯ ನಿಮ್ಮ ಅವಸ್ಥೆ ಬಹಳ ಮೇಲಕ್ಕೆ, ಇನ್ನೊಂದು ಸಮಯ ಏನಾಗುತ್ತೆ ಬಹಳ ಕೆಳಗೆ, ಹೀಗೆ ಅಪ್ ಡೌನ್ ಆಗ್ತಾನೆ ಇರುತ್ತೆ. ಪ್ರತಿಯೊಬ್ಬರು ಕೂಡ ಗಮನ ಕೊಟ್ಟು ನಿಮ್ಮ ನಿಮ್ಮ ಅವಸ್ಥೆಗಳನ್ನ ನೀವು ನೋಡ್ಕೊಂತಿರ್ಬೇಕು. ईमानदार बच्चे अपनी अवस्था झट बतलाते हैं, कोई को अपनी भूले छिपा लेते हैं, इसमें बड़ा निरहंकारीपन चाहिए। ಆದ್ರೆ ಬಾಬಾ ಇವತ್ತು ಗಮನ ಕೊಡ್ತಿರೋದು ಯಾವ ಮಕ್ಕಳ ಕಡೆಗೆ ಅಂದ್ರೆ ಪ್ರಾಮಾಣಿಕವಾಗಿರುವಂತಹ ಉತ್ತಮ ಮಕ್ಕಳ ಕಡೆಗೆ. ಸತ್ಯವಂತ ಮಕ್ಕಳು ತಮ್ಮ ಅವಸ್ಥೆ ಬಗ್ಗೆ ಗಮನಿಸ್ತಿರ್ತಾರೆ, ಅಷ್ಟೇ ಅಲ್ಲ ಅಪ್ಪಿ ಅವರಿಂದ ಏನಾದರೂ ತಪ್ಪಾದ್ರೂ ಕೂಡ ಯಾವುದೇ ಕಾರಣಕ್ಕೂ ಮುಚ್ಚಿಟ್ಕೊಳ್ಳಲ್ಲ, ಬದಲಾಗಿ ಬಾಬಾರವರ ಎದುರುಗಡೆಗೆ ಸಾಫ್ ಆಗಿ ಹೇಳ್ಬಿಡ್ತಾರೆ. ಈ ವಿಚಾರದಲ್ಲಂತೂ ನೀವು ನಿರಹಂಕಾರಿಗಳಾಗಿರ್ಬೇಕು ಅಂತಾರೆ ಬಾಬಾ. ಯಾಕೆ ಹೇಳಿ, ತಪ್ಪಾಗಿರೋದನ್ನ ಹೇಳಿದ್ರಲ್ವಾ ತಿದ್ಕೊಳ್ಳಿಕ್ ಅವಕಾಶ ಸಿಗೋದು. ಮುಚ್ಚಿಟ್ಕೊಂಡ್ರೆ ತಪ್ಪು ತಿದ್ಕೊಳ್ಳಕ್ಕೆ ಆಗೋದಿಲ್ಲ, ಬಾರಿಗೂ ಅದೇ ತಪ್ಪು ರಿಪೀಟ್ ಆಗ್ತಾ ಇರುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವೇನೇ ತಪ್ಪು ಮಾಡಿದ್ರೂ ಕೂಡ ತತ್ಕ್ಷಣವೇ ನಿಮ್ಮಲ್ಲಿ ನಿರಹಂಕಾರಿ ಸ್ವಭಾವ ಬರಲಿ, ಅವಾಗ ಮಾತ್ರ ನೀವು ಬಾಬಾರವ್ರ ಎದುರುಗಡೆ ಅದನ್ನು ಓಪನ್ ಆಗಿ ಹೇಳ್ತೀರಾ. सर्विस को बढ़ाने में लग जाना चाहिए, हमेशा यह ख्याल रखना चाहिए जैसे कर्म हम करेंगे हमको देख
ಅವ್ರು ಕರೆಗಾ. ಸೇವೆ ವೃದ್ಧಿ ಮಾಡೋದ್ರ ಕಡೆ ಗಮನ ಇಟ್ಕೊಳ್ಬೇಕು. ಯಾವಾಗಲೂ ಒಂದು ಯೋಚನೆ ನಮಗಿರಬೇಕು, ಏನಂದ್ರೆ ನಾನೇನು ಕರ್ಮ ಮಾಡ್ತೀನಲ್ವಾ ಇದನ್ನು ನೋಡಿ ಅನೇಕರು ಮಾಡ್ತಾರೆ ಅನ್ನೋದ್ರ ಕಡೆ ಗಮನ ಇರಲಿ. मैं किसी की निंदा करूंगा तो और भी करने लग पड़ेगा. बहुतों को यह ख्याल नहीं आता है. बाबा समझाते हैं तुम अपनी सर्विस में लग जाओ, नहीं तो बहुत पछताएंगे. दुश्मन भी बहुत बनते हैं. ನೋಡ್ರಿ ಬಾಬಾ ಎಷ್ಟು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಅವರಿವರನ್ನ ನೋಡಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ನಿಮಗೆ ಏನ್ ಜವಾಬ್ದಾರಿ ಇದೆಯೋ ಆ ಸೇವೆ ಮಾಡ್ತಾ ಇರ್ರಿ. ನಿಮ್ ಸರ್ವಿಸ್ನಲ್ಲಿ ನೀವು ತೊಡಕೊಂಡಿರಿ. ಇನ್ನೊಬ್ಬರ ನಿಂದನೆ ಯಾಕೆ ಮಾಡ್ತೀರಾ? ಇನ್ನೊಬ್ಬರ ಅಚಾನಕ್ಕಾಗಿ ನಿಂದನೆ ಮಾಡ್ತಾ ಇದ್ದಾರೆ ಅಂದ್ರೂ ಅದನ್ನ ನೋಡಿಯೂ ನೋಡ್ದ ಹಾಗೆ ಇರ್ರಿ. ನೀವು ಏನಾದ್ರೂ ನಿಂದನೆ ಮಾಡ್ಲಿಕ್ಕೆ ನಿಂತ್ರೆ ಅವಾಗ ನಿಮ್ಮ ಸುತ್ತಮುತ್ತಲಿರೋರು ಅವರು ಏನ್ ಮಾಡ್ತಾರೆ, ನಿಮ್ಮನ್ನೇ ಫಾಲೋ ಮಾಡಿಬಿಡ್ತಾರೆ. ಆದ್ರೆ ಎಷ್ಟೋ ಜನರಿಗೆ ಈ ಯೋಚನೆನೇ ಬರೋದಿಲ್ಲ ಅಂತಾರೆ ಬಾಬಾ. ಇವತ್ತು ನೀವೇನಾದ್ರೂ ಬಾಬಾ ಹೇಳಿದ್ರು ನೀವು ನಿಮ್ಮ ಕೆಲಸ ಬಿಟ್ಟಿಲ್ಲ ಅಂದ್ರೆ ಮುಂದೆ ಬಹಳ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಆ ಕೆಲಸ ಮಾಡಿದ್ರೆ ನಿಮಗೆ ವೈರಿಗಳು ಜಾಸ್ತಿ ಆಗ್ಬಿಡ್ತಾರೆ. ಹಾಗಾಗಿ ಯಾವ ಕಾರಣಕ್ಕೂ ಏನಾಗಬೇಡಿ, ಇನ್ನೊಬ್ಬರ ನಿಂದನೆ ಮಾಡುವಂತ ಕಾರ್ಯದಲ್ಲಿ ತೊಡಗಬೇಡಿ. तुम अभी शूद्र से ट्रांसफर होकर ब्रह्मा मुखवंशावली ब्राह्मण हो गए हैं. जिनमें 5 विकार है वह है आसुरी संप्रदाय. तुम हो दैवी संप्रदाय. तुम देवता बनने के लिए विकारों पर विजय पा रहे हो. ನೀವೀಗ ಶೂದ್ರತನದಿಂದ ವರ್ಗಾವಣೆಯಾಗಿ ಬ್ರಹ್ಮನ ಮುಖದ ಮೂಲಕ ಬ್ರಾಹ್ಮಣರಾಗಿದ್ದೀರಾ. ಯಾರಲ್ಲಿ 5 ವಿಕಾರಗಳಿದ್ದವೋ ಅವರು ಅಸುರಿ ಸಂಪ್ರದಾಯದವರಾದ್ರೆ ನೀವು ಮಾತ್ರ ದೈವಿ ಸಂಪ್ರದಾಯದವರಾಗಿದ್ದೀರಾ. ನೀವೀಗ ದೇವತೆ ಆಗುವುದಕ್ಕೋಸ್ಕರನೇ ವಿಕಾರಗಳ ಮೇಲೆ ವಿಜಯವನ್ನ ಪಡಿತಾ ಇದ್ದೀರಾ. ದೇವತಾಯೇ ತೋ ಯಾ ಹೈ ನಹಿ, ದೇವತಾಯೇ ಹೋಂಗೆ ಸತ್ಯುಗ್ ಮೇ. ತುಮ್ ಅಭಿ ದೈವಿ ಸಂಪ್ರದಾಯ ಬನ್ ರಹೆ ಹೋ. ದೇವತೆಗಳಂತೂ ಇಲ್ಲಿಲ್ಲ ಬಿಡಿ. ದೇವತೆಗಳಿರೋದು ಎಲ್ಲಿ ಹೇಳಿ? ಸತ್ಯಯುಗದಲ್ಲಿ. ನೀವೀಗ ದೈವಿ ಸಂಪ್ರದಾಯದವರು ಆಗ್ತಾ ಇದ್ದೀರಾ. तुम बच्चों को अभी समझाने के लिए चांस मिलते हैं. प्रदर्शनी में समझाते रहो. प्रदर्शनी मेले हर एक की नब्ज देखकर समझाना है. प्रोजेक्टर में तो किसी को समझा नहीं सकेंगे. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಪ್ರತಿಯೊಬ್ಬರಿಗೂ ಕೂಡ ಈಗ ಬಾಬನ ಜ್ಞಾನವನ್ನ ಹೇಳುವಂತ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಅಂತಾರೆ. ನೋಡ್ರಿ, ಚಿತ್ರ ಪ್ರದರ್ಶನದಲ್ಲಿ ಹೋದಾಗ ಅಲ್ಲಿ ಯಾರಿಗೆ ಹೇಳಬೇಕಂದ್ರೂ ಸ್ವಲ್ಪ ಅವ್ರನ್ನ ಗಮನಿಸ್ಬಿಟ್ಟು ಹೇಳಿ ಅಂತಾರೆ. ಇದರ ಅರ್ಥ ನಾಡಿ ನೋಡಿ ಔಷಧಿ ಕೊಡಿ ಅಂತಾರಲ್ಲ ಹಾಗೆ. ನೋಡಿ, ನೀವು ಪ್ರದರ್ಶನೆಯಲ್ಲಿ ತುಂಬಾ ಚೆನ್ನಾಗಿ ತಿಳಿಸಬಹುದು. ಈ ಪ್ರೊಜೆಕ್ಟರ್ನಲ್ಲಿ ಯಾರಿಗೂ ಏನು ಹೇಳಿಕ್ಕಾಗೋದಿಲ್ಲ. ಸಮ್ಮುಖದಲ್ಲಿ ತಿಳಿಸೋದೇ ತುಂಬಾ ಚೆನ್ನಾಗಿರುತ್ತೆ ಅಂತಾರೆ ಬಾಬಾ. ಪ್ರದರ್ಶನಿ ಮೇಲ अच्छी चीज है, उसमें लिख भी सकते हैं. प्रदर्शनी मेले का शौक होना चाहिए. रेगुलर पढ़ने से ही नशा चढ़ेगा. भांदे लिया तो घर में रहते बाप को याद करती रहती है विकर्मों को विनाश करवाने के लिए. ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ಪ್ರದರ್ಶನಿ, ಚಿತ್ರ ಪ್ರದರ್ಶನಿ ಮೇಳಗಳೇನಿದೆಲ್ಲ ಇವೇ ಬಹಳ ಚೆನ್ನಾಗಿರುತ್ತೆ. ಹಾಗಾಗಿ ನಿಮ್ಗೆಲ್ಲ ಈ ಚಿತ್ರ ಪ್ರದರ್ಶನ ಮಾಡೋ ಹವ್ಯಾಸ ಜಾಸ್ತಿ ಇರಲಿ ಅಂತಾರೆ. ಚಿತ್ರ ಪ್ರದರ್ಶನದಲ್ಲಿ ನಾವು ತುಂಬಾ ಚೆನ್ನಾಗಿ ಜ್ಞಾನ ತಿಳಿಸ್ಬೇಕು ಅಂದ್ರೆ ಆ ನಶೆ ಏರೋದು ಯಾವಾಗ? ಬಾಬಾ ಹೇಳ್ತಾರೆ, ರೆಗ್ಯುಲರ್ ಆಗಿ ವಿದ್ಯಾಭ್ಯಾಸ ಮಾಡೋದ್ರಿಂದ. ಯಾರು ಪ್ರತಿನಿತ್ಯ ಮುರಳಿಯನ್ನ ಬಹಳ ಆಸಕ್ತಿಯಿಂದ ಕೇಳ್ತಿರೋ ಅಂಥವರಿಗೆ ಚಿತ್ರ ಪ್ರದರ್ಶನದಲ್ಲಿ ಮೇಳದಲ್ಲೆಲ್ಲ ಸರ್ವಿಸ್ ಮಾಡೋ ನಶೆ ಏರುತ್ತೆ ಅಂತಾರೆ ಬಾಬಾ. ಈ ಬಂಧನದಲ್ಲಿರೋರು ಮನೆಯಲ್ಲೇ ಕುಳಿತು ಬಾಬಾರವ್ರ ನೆನಪು ಮಾಡಿ ವಿಕರ್ಮಗಳನ್ನ ವಿನಾಶ ಮಾಡ್ಕೊಳ್ತಾರೆ. ಮನೆಯಲ್ಲಿ ಕುಳಿತು ಕೂಡ ತಂದೆ ನೆನಪು ಮಾಡೋದು ಅದು ಉತ್ತಮವಾಗಿದ್ದೆ, ಆದ್ರೆ ನೆನಪು ಮಾಡಬೇಕು. ಇದು ಮಕ್ಕಳಿಗೋಸ್ಕರ ಕಷ್ಟ ಅನಿಸಬಾರ್ದು. ಬಾಬಾ ಜಿಸ್ಮೆ 21 ಜನ್ಮ ಕಾ ವರ್ಷ ಮಿಲ್ತಾ ಹೈ ಉನ್ಕೋ ಯಾದ್ ನಹಿ ಕರ್ತೆ. ಯಾರಿಂದ ನಿಮಗೆ 21 ಜನ್ಮಗಳವರೆಗೆ ಆಸ್ತಿ ದೊರೆಯಲಿದೆಯೋ ಅವರನ್ನ ನೀವು ನೆನಪು ಮಾಡ್ಲಿಕ್ಕೆ ಆಗೋದಿಲ್ವಾ ಕೇಳ್ತಾರೆ ಬಾಬಾ. अच्छे अच्छे भाषण करने वाले महारथी भी बाप को याद नहीं करते. न सवेरे उठ सकते, उठते तो बैठने से ಜುಟ್ಕೆ ಖಾತೆ ಇರತ್ತೆ. ನೋಡಿ, ಬಾಬಾ ಹೇಳ್ತಾರೆ, ಒಳ್ಳೊಳ್ಳೆ ಭಾಷಣ ಮಾಡುವಂತಹ ಮಹಾರಥಿ ಮಕ್ಕಳು ನನ್ನ ನೆನಪು ಮಾಡ್ತಿಲ್ವಲ್ಲ, ಮತ್ತಂತವ್ರು ಬೆಳಿಗ್ಗೆ ಹೇಳ್ತಿಲ್ಲ. ಒಂದ್ ವೇಳೆ ಎದ್ದು ಕೂತ್ಕೊಂಡ್ರು ಕೂಡ ಏನಾಗ್ಬಿಡುತ್ತೆ, ಕೂತ್ಕೊಳ್ತಾನೆ ಏನಾಗ್ತಾರೆ, ನಿದ್ದೆ ಹೊಡಿತಾರೆ. ಅಂದ್ರೆ ಅರ್ಥ ತೂಕುಡಿಸ್ತಿರ್ತಾರೆ. याद करने के लिए सवेरे का ही टाइम बहुत अच्छा है. भक्ति मार्ग में भी सवेरे उठकर याद में लग जाते हैं ना, उनकी तो उतरती कला है. ಬಾಬಾ ಹೇಳ್ತಿದ್ದಾರೆ, ನೆನಪು ಮಾಡ್ಲಿಕ್ಕೆ ಒಂದು ಒಳ್ಳೆ ಸಮಯ ಅಂತಂದ್ರೆ ಅಮೃತ ಗಳಿಗೆ.
ಹಾಗಾಗಿ ಭಕ್ತಿ ಮಾರ್ಗದಲ್ಲಿನೂ ಕೂಡ ಎಷ್ಟೋ ಪೂಜೆಗಳು, ಕೆಲವೊಂದು ಕಾರ್ಯಕ್ರಮಗಳೆಲ್ಲ ಏನು ಮಾಡ್ತಾರೆ, ಬೆಳಗ್ಗೆ ಇಟ್ಕೊಳ್ತಾರೆ ತಾನೆ. ಅದಕ್ಕೆ ಬಾಬಾ ಹೇಳ್ತಾರೆ, ಅದಾದರೂ ಕೂಡ ಭಕ್ತಿ ಮಾರ್ಗದ ವಿಚಾರ, ಅದು ಕೆಳಗಿಳಿಯುವಂತಹ ಕಲೆಗಾಗಿ. ಆದರೆ ನೀವೀಗ ಚढ़ने की बात, ನಿಮ್ದೇನಿದ್ರೂ ಕೂಡ ಮೇಲೇರುವಂತಹ ಮಾತಾಗಿದೆ. ಮಾಯಾ ಕಿತನಾ ವಿಘ್ನ डालते हैं, सवेरे सवेरे उठकर बाप को याद नहीं करेंगे, धारणा कैसे होगी, विकर्म विनाश कैसे होगा. ಮಾಯೆ ಅಂತೂ ಬಿಡಲ್ಲ, ನಿಮಗೆ ವಿಘ್ನ ತುಂಬಾ ಆಗ್ತಾ ಇರುತ್ತೆ. ಆದರೆ ಬೆಳಗ್ಗೆ ಎದ್ದು ತಂದೆನೇ ನೆನಪು ಮಾಡ್ತಿಲ್ಲ ಅಂದ್ರೆ ನಿಮ್ಗೆ ಬಾಬಾ ಹೇಳಿರೋದು ಧಾರಣೆ ಆದ್ರೆ ಹೇಗಾಗುತ್ತೆ? ಬಲೆ ಕೇಳಿಸ್ಕೊಳ್ತೀರಾ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀರಾ, ಸಿಕ್ಕರೆ ಮಾತ್ರ ಎಲ್ಲರಿಗೂ ಹೇಳಕ್ಕೂ ರೆಡಿ ಆಗ್ತೀರಾ. ಆದ್ರೆ ಸ್ವಯಂನ ಜೀವನದಲ್ಲಿ ಅಂತ ಪರಿಸ್ಥಿತಿ ಬಂದಾಗ ಗೊತ್ತಿರುವ ಜ್ಞಾನವೂ ಕೂಡ ಏನಾಗೋದಿಲ್ಲ, ಅಲ್ಲಿ ಆಕ್ಟಿವೇಟ್ ಆಗೋದಿಲ್ಲ, ಧಾರಣೆ ಮಾಡ್ಕೊಳಕ್ ಆಗಲ್ಲ ಅಂತಾರೆ ಬಾಬಾ. ಮತ್ತೆ ವಿಕರ್ಮನಾದ್ರೂ ಎಲ್ಲಿ ವಿನಾಶ ಆಗುತ್ತೆ? बाकी सिर्फ मुरली चलाना, यह तो छोटे बच्चे भी सीख कर समझाने लग पड़ते हैं. ಕೇವಲ ಮುರಳಿ ನುಡಿಸ್ಬಿಟ್ರೆ ನಮ್ ಕೆಲಸ ಮುಗಿಲಿಲ್ಲ. ಮುರಳಿ ನುಡಿಸೋ ಕೆಲಸ ಒಂದು ಚಿಕ್ಕ ಮಗು ಕೂಡ ಏನ್ ಮಾಡ್ತದೆ, ಕಲ್ಕೊಂಡ್ಬಿಟ್ಟು ಅನ್ಯರಿಗೆ ತಿಳಿಸಿ ಹೇಳುತ್ತೆ. ಯಹ ಪಢಾಯಿ ಬಡೋಂ ಕೆ ಲಿಯೇ ಹೈ, ಕಿತನಿ ಬಡಿ ಯೂನಿವರ್ಸಿಟಿ ಹೈ. ಈ ವಿದ್ಯಾಭ್ಯಾಸ ಯಾರಿಗಾಗಿ ಅಂತಾರೆ ಬಾಬಾ? ದೊಡ್ಡವರಿಗಾಗಿ. ನೋಡಿ ಎಷ್ಟು ದೊಡ್ಡ ಯೂನಿವರ್ಸಿಟಿ. ಹಮ್ಕೋ ಪಢಾನೆ ವಾಲಾ ಕೌನ್ ಹೈ? ಅಷ್ಟಕ್ಕೂ ನಮಗೆ ಓದಿಸುವಾತ ಯಾರಾಗಿದ್ದಾರೆ? ಶಿವಬಾಬಾ ಆಗಿದ್ದಾರೆ. यह बच्चों को नशा नहीं रहा, माया किसी को धोखा देती है तो हम उनको न देख अपनी सर्विस में लगे रहे. ಆದ್ರೂ ಅಷ್ಟು ನಶೆ ಮಕ್ಕಳಲ್ಲಿಲ್ಲ. ಕೆಲವೊಂದ್ಸಲ ಮಾಯ ಏನ್ ಮಾಡ್ಬಿಡ್ತದೆ, ಮೋಸ ಮಾಡಿಸ್ಬಿಡ್ತದೆ. ಆದ್ರೆ ನೀವು ಅವರನ್ನೇ ನೋಡ್ತಾ ಕುತ್ಕೋ ಬದಲು ನಿಮ್ಮ ಸರ್ವಿಸ್ನಲ್ಲಿ ನೀವೇನಾಗಬೇಕು, ತೊಡಗಿರಬೇಕು. बाप के पास सब समाचार आता है. कोई देहाभिमान में आकर समझते हैं यह ऐसे करते हैं, ये करते हैं, औरों को ही निंदा करते हैं, टाइम वेस्ट करते हैं. बहुत काम है सर्विस में रहने के लिए. ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ, ಎಷ್ಟೋ ಮಕ್ಕಳದು ಏನೇನ್ ನಡೀತಿದೆ ಎಲ್ಲ ಸಮಾಚಾರ ನನ್ನ ಎದುರುಗಡೆ ಬರುತ್ತೆ. ಕೆಲವು ಮಕ್ಕಳಂತೂ ದೇಹಾಭಿಮಾನದಲ್ಲಿ ಬಂದು ಏನ್ ಮಾಡ್ತವೆ, ಅವ್ರು ಹಂಗ್ ಮಾಡ್ತಾರೆ, ಇವ್ರು ಹಿಂಗ್ ಮಾಡ್ತಾರೆ, ಅವ್ರದ್ದು ಹಂಗಾಯ್ತು ಇವ್ರದ್ದು ಹಿಂಗಾಯ್ತಂತ ಇವ್ರದ್ದು ಮಾತಾಡಿ ತಮ್ಮ ಸಮಯವನ್ನ ಏನ್ ಮಾಡ್ಕೊಂಡ್ಬಿಡ್ತಾರೆ, ವೇಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ಸಿಕ್ಕಿರೋದೇ ಸ್ವಲ್ಪ ಸಮಯ, ಅದನ್ನ ನಿಮ್ ಸೇವೆಯಲ್ಲಿ ಏನ್ ಮಾಡ್ರಿ, ತೊಡಗಿಸ್ಕೊಳ್ರಿ. ಕೋಯಿ ಬಾತ್ ಹೈ ತೋ ಇಶಾರಾ ಕರ್ ದೋ, ಬಸ್ ಪರಿಚಿಂತನ್ ನಹಿ ಕರ್ನ. ಅಂತದೇನಾದ್ರೂ ಇದ್ರೆ ನನ್ಗೆ ಇಶಾರಾ ಮಾಡಿ ಸಾಕು, ಆದ್ರೆ ಅವ್ರ ಬಗ್ಗೆ ಏನ್ ಮಾಡ್ಬೇಡ್ರಿ, ಪರಿಚಿಂತನೆ ಯೋಚನೆ ಮಾಡಬೇಡಿ. सर्विस में बच्चों को दिन रात लगना चाहिए. तुम्हारा धंधा ही है. रोज प्रदर्शनी में समझाओ कि यह शिव बाबा, यह प्रजापिता ब्रह्मा, कल्प पहले भी प्रजापिता ब्रह्मा गाया हुआ है. प्रजापिता ब्रह्मा द्वारा मनुष्य सृष्टि रचे हैं. ऐसे ही मनुष्य थे ही नहीं, मनुष्य सृष्टि रचते हैं, अर्थात कांटों को फूल बनाते हैं. ब्रह्मा द्वारा सृष्टि रचते हैं तो ऊपर में थोड़े ही सृष्टि रचेगा. ब्रह्मा तो यहाँ होगा ना. ಏನೇ ಆಗ್ಲಿ ಪರಚಿಂತನೆ ಮಾಡಬೇಡಿ ಅಂತಾರೆ ಬಾಬಾ. ಸರ್ವಿಸ್ನಲ್ಲಿ ಸದಾ ಕಾಲ ತತ್ಪರ ಇರಬೇಕು. ಹೆಂಗೆ ಅಂದ್ರೆ ಹಗಲು ರಾತ್ರಿ ಅನ್ನೋದೇ ನೀವೇನಾಗಬೇಕು, ಸೇವೆಯಲ್ಲಿ ಸದಾ ತೊಡಗಿರಬೇಕು ಅಂತಾರೆ ಬಾಬಾ. ಮತ್ತು ನಿಮ್ಮ ಉದ್ಯೋಗನೇ ಇದಾಗಿದೆ. ದಿನಾ ಚಿತ್ರ ಪ್ರದರ್ಶನದಲ್ಲಿ ಹೋಗಿ ತಿಳಿಸ್ಕೊಡಿ, ಬಾಬಾ ಅಂದ್ರೆ ಯಾರು, ನಿರಾಕಾರ ತಂದೆ ಅಂತ ಯಾಕೆ ಹೇಳ್ತೇವೆ, ಮತ್ತೆ ಅವರನ್ನ ಸ್ಪಷ್ಟ ಮಾಡಲಿಕ್ಕೆ, ಪ್ರತ್ಯಕ್ಷತೆ ಮಾಡಲಿಕ್ಕೆ ಪ್ರಜಾಪಿತ ತಂದೆ ತನ್ನ ದೇಹವನ್ನು ಯಾವ ರೀತಿ ಒಪ್ಪಿಸಿಕೊಂಡ್ರು, ಇದ್ಯಾವುದು ಮನುಷ್ಯರಿಗೂ ಗೊತ್ತಿಲ್ಲ. ಮನುಷ್ಯ ಸೃಷ್ಟಿಯಲ್ಲಿದ್ರೂ ಕೂಡ ಮನುಷ್ಯ ವಂಶವೃಕ್ಷದ ಬಗ್ಗೆ ಆಗ್ಲಿ, ಕಾಲಚಕ್ರದ ಬಗ್ಗೆ ಆಗ್ಲಿ ಎಲ್ಲೊಂದು ಗೊತ್ತಿಲ್ಲ. ನೋಡಿ, ಈ ಜಗತ್ತಿಗೆ ಸದ್ಯ ನೋಡ್ಲಿಕ್ಕೆ ಹೆಂಗ್ ಕಾಣಿಸ್ತಾ ಇದೆ, ಮುಳ್ಳಿನ ಕಾಡು ಅಂತಾರೆ ಬಾಬಾ. ಬ್ರಹ್ಮನ ಮೂಲಕ ಹೊಸ ಸೃಷ್ಟಿಯ ರಚನೆಯನ್ನ ಮಾಡ್ತಾ ಇದ್ದೇನೆ, ಅವಶ್ಯವಾಗಿ ಮಕ್ಕಳಿಗೋಸ್ಕರನೇ ತಾನೆ. बाबा कहते हैं, मैं बहुत जन्मों के अंत के जन्म में प्रवेश कर मनुष्य को देवता बनाता हूँ. ಬಾಬಾ ಈ ತನುವಿನಲ್ಲಿ ಬಂದು ಮಕ್ಕಳಿಗೆ ಜ್ಞಾನ ಕೊಡ್ತಿರೋದೇ ಯಾವುದಕ್ಕೋಸ್ಕರ, ಮನುಷ್ಯರಿಂದ ದೇವತೆಯನ್ನಾಗಿ ಮಾಡೋದಕ್ಕೋಸ್ಕರ. तो बच्चों को सर्विस में रात दिन मेहनत करनी चाहिए. धंधे आदि में थोड़ा टाइम निकाल कर इसमें लग जाना चाहिए. ಮತ್ತು ನಾನಿಷ್ಟು ಪರಮಧಾಮದಿಂದ ಬಂದು ಮಾಡ್ತಿದ್ದೀನಿ ಅಂದಾಗ ನೀವು ನಿಮ್ಮ ಊರಲ್ಲಿ ಇದ್ದುಕೊಂಡು ನೀವು ಮಾಡಿಲ್ಲ ಅಂದ್ರೆ ಹೆಂಗೆ? ಸ್ವಲ್ಪನಾದ್ರೂ ಏನ್ ಮಾಡಬೇಕು, ಈ ಊರಿನಲ್ಲಿ ಸೇವೆಯ ಒಂದು ವೃದ್ಧಿಗೋಸ್ಕರ ಶ್ರಮಿಸಬೇಕು ಅಂತಾರೆ ಬಾಬಾ. ಎಷ್ಟು ಸಾಧ್ಯನೋ ಅಷ್ಟು ಮುಂದೆ ಬನ್ನಿ. ಐಸೆ ನಹಿ ಕಿ ಪುರ್ಸತ್ ನಹಿ ಮಿಲ್ತಿ,
ಬಾಬಾ ಹೇಳಿದ್ದಾರೆ ಅಂದ್ರೆ ಹಾಜಿ ಪಾರ್ಟ್ ಹಾಕ್ಬೇಕು, ಅದು ಬಿಟ್ಕೊಂಡು ಬಾಬಾ ಪುರ್ಸತ್ತಿಲ್ಲಪ್ಪ ಅಂತ ಹೇಳೋಂಗಿಲ್ಲ. ಅಥವಾ ಬೀಮಾರ್ ಪಡ್ಗೆ ಹೇ, ಕಾಯಿಲೆ ಬಂದವೆ ಪುರ್ಸತ್ತಿಲ್ಲ, ಈ ರೀತಿ ಮಾತಾಡೋದಲ್ಲ ಅಂತಾರೆ ಬಾಬಾ. अगर बीमार पड़ जाओ तो क्या फिर कहेंगे कि फुर्सत नहीं? फुर्सत करना चाहिए ना. ಬಾಬಾ ಹೇಳ್ತಾರೆ ಪುರ್ಸತ್ ಮಾಡ್ಕೋಬೇಕು, ಪುರ್ಸತ್ತಿಲ್ಲ ಅಂದ್ರೆ ಹೇಗೆ? ಈ ಕಾಯಿಲೆ ಬಂತು ಅಂತಂದ್ರೆ ಎಮರ್ಜೆನ್ಸಿ ಪರಿಸ್ಥಿತಿಯಲ್ಲಿ ಏನ್ ಮಾಡ್ತೀರಾ? ಅದೆಲ್ಲ ನೋಡಕ್ ಹೋಗಲ್ಲ, ಸುಮ್ಮನೆ ಹೋಗಿ ಮಾಡ್ತಿರ್ತೀರಿ ತಾನೆ. ಬಾಬಾ ಹೇಳ್ತಿದ್ದಾರೆ ನಿಮ್ಗೆ ನೀವು ಪುರ್ಸತ್ ಮಾಡ್ಕೋಬೇಕು, ಬಿಟ್ರೆ ಪುರ್ಸತ್ ಇಲ್ಲ ಅಂತ ಹೇಳೋಂಗಿಲ್ಲ. ಪ್ರೇರಣಾಸೆ ಕುಚ್ ಬಿ ನಹೀ ಹೋ ಸಕ್ತಾ, ಪ್ರೇರಣೆಯಿಂದ ಮಾತ್ರ ಏನು ನಡೆಯಲ್ಲ ಅಂತಾರೆ. भगवान से ही प्रेरणा द्वारा काम नहीं हो सकता है तो औरों से फिर कैसे होगा? ನೋಡಿ, ಈ ಲೈನ್ಗೆ ಅಂಡರ್ಲೈನ್ ಮಾಡ್ಕೋಬೇಕು. ಪರಮಾತ್ಮನೇ ಹೇಳ್ತಿದ್ದಾನೆ ನನ್ನಿಂದಲೇ ಪ್ರೇರಣೆಯಿಂದ ಯಾವ ಕೆಲಸನೂ ಮಾಡಕ್ ಆಗಲ್ಲ ಅಂದ ಬಳಿಕ ಇನ್ನು ಪ್ರಪಂಚದಲ್ಲಿದ್ದವರು ಬೇರೆದವ್ರ ಕಡೆಯಿಂದ ಹೆಂಗ್ ಪ್ರೇರಣೆ ಆಗುತ್ತೆ? ಬೇರೆ ಯಾರಿಂದಲೂ ಪ್ರೇರಣೆಯಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. समझते हैं भगवान क्या नहीं कर सकता, मरे हुए को जिंदा कर सकता है. अरे भगवान को तुम कहते हो हे पतित पावन, आकर हमको पतित से पावन बनाओ, बस दूसरी कोई बात नहीं है. ನೋಡಿ, ಬಾಬಾ ಹೇಳ್ತಿದ್ದಾರೆ ಸತ್ತವ್ರನ್ನ ಬದುಕಿಸಬಹುದು ಭಗವಂತ ಅಂತ ಹೇಳ್ತಾರೆ ಅಲ್ಲವಾ ಈ ಜನ. ಏನು ಭಗವಂತ ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡಬಹುದು ಅಂತ. ಆದ್ರೆ ಬಾಬಾ ಹೇಳ್ತಿದ್ದಾರೆ ಮಕ್ಕಳೇ, ನಾನ್ ಬಂದಿರೋದು ಪತಿತ ಮಕ್ಕಳನ್ನ ಮತ್ತು ಪತಿತ ಪ್ರಪಂಚವನ್ನ ಪಾವನ ಮಾಡ್ಲಿಕ್ಕೆ, ಬೇರೆ ಮಾತಿಗಲ್ಲ. ಈ ರೀತಿ ಏನಾದ್ರೂ ಹೇಳಾಗತ್ತಾ? ಸತ್ತು ಹೋಗಿರೋರ್ನ ಬದುಕಿಸ್ಬಾ ಭಗವಂತ ಅಂತೇಳಿ ಇಲ್ಲ ತಾನೆ. ಪರಮಾತ್ಮ ಏನಾಗಿದ್ದಾನೆ? ಪತಿತ ಪಾವನ. ಭಾರತ್ ಪಾವನ್ ಥಾ, बाबा कहते हैं मैं कल्प कल्प आकर पावन बनाता हूँ, माया फिर आकर पतित बनाते हैं, अब फिर से मैं आया हूँ पावन बनाने. कितने सहज बात बतलाते हैं. ನೋಡಿ, ಬಾಬಾ ಹೇಳ್ತಾರೆ ನಾನ್ ಬಂದಿರೋದು ನಿಮ್ಮನ್ನ ಪವಿತ್ರ ಮಾಡ್ಲಿಕ್ಕೆ, ಆಮೇಲೆ ಮಾಯ ಬರೋದು ಅದಕ್ಕೆ ನಿಮ್ಮನ್ನ ಪತಿತ ಮಾಡ್ಲಿಕ್ಕೆ. ಆದರೂ ನೋಡಿ, ಬಾಬಾ ಒಂದಿಷ್ಟು ಬೇಜಾರು ಮಾಡ್ಕೊಳ್ಳಾರದೆ ಮತ್ತೆ ತನ್ನ ಸಮಯಕ್ಕೆ ಸರಿಯಾಗಿ ಮತ್ತೆ ಬಂದಿದ್ದಾರೆ. ಏನ್ ಮಾಡ್ಲಿಕ್ಕೆ? ಪವಿತ್ರನಾಗಿ ಮಾಡೋದಕ್ಕೋಸ್ಕರ ಅಂತಾರೆ ಬಾಬಾ. हकीम लोग बड़ी बीमारी को भी जड़ी बूटियों से ठीक कर देते हैं, फिर उन्हों की महिमा भी होती है. कोई को बच्चा व धन मिला तो कहेंगे गुरु का कृपा हुआ, अच्छा बच्चा मर गया तो कहेंगे भावी. इन सब बातों को अभी तुम बच्चे समझाते हो. सन्यासी लोग पवित्र बनते हैं तो उनकी मान्यता होती है, परंतु वो है हठ योगी, वह राजयोग सिखला न सके. ಬಾಬಾ ಹೇಳ್ತಿದ್ದಾರೆ ಯಾವಾಗ ಈ ಹಕೀಂ ಜನಾಂಗದವ್ರು ಏನಿದ್ದಾರೆ ನೋಡಿ, ದೊಡ್ಡ ದೊಡ್ಡ ಕಾಯಿಲೆಗಳಿಗೂ ಅವ್ರು ಏನ್ ಮಾಡ್ತಾರೆ, ಈ ಗಿಡಮೂಲಿಕೆಯ ಔಷಧಿಗಳಿಂದಲೇ ಸರಿ ಮಾಡಿಬಿಡ್ತಾರೆ. ಅಂತವ್ರದೆಲ್ಲ ವಿಶೇಷ ಮಹಿಮೆ ಗಾಯನ ಆಗುತ್ತೆ. ಕೆಲವರಿಗೆ ಮಕ್ಕಳಾಗದೆ ಇದ್ದವರಿಗೆ ಮಕ್ಕಳಾಗೋದುಂಟು, ಅಥವಾ ಧನ ಸಂಪತ್ತು ಇಲ್ಲದೆ ಇದ್ದವರಿಗೆ ಧನ ಸಂಪತ್ತು ಸಿಕ್ಕರೆ ಅಂತವ್ರ ಎದುರುಗಡೆ ಇರುವಂತಹ ಗುರುಗಳ ಬಗ್ಗೆ ಏನ್ ಮಾಡ್ಬಿಡ್ತಾರೆ, ಬಹಳಷ್ಟು ಶೈನ್ ಮಾಡಿಬಿಡ್ತಾರೆ. ಮತ್ತೆ ಅವ್ರ ಹಿಂದೆ ಹೋಗಿ ಹೊರಟು ಬಿಡ್ತಾರೆ. ಬಾಬಾ ಹೇಳ್ತಿದ್ದಾರೆ ಇದೆಲ್ಲವೂ ನಾಟಕದಲ್ಲಿ ನೋಂದಾಯಿಸಲ್ಪಟ್ಟದ್ದು. ಮಕ್ಕಳಾಗಿ ಅಚಾನಕ್ ಶರೀರ ತ್ಯಾಗ ಮಾಡಿದ್ರು, ಮಕ್ಕಳು ಶರೀರ ಬಿಟ್ರು, ಅದು ಕೂಡ ಡ್ರಾಮಾದಲ್ಲಿ ಫಿಕ್ಸ್ ಇರುತ್ತೆ. ಈ ಎಲ್ಲ ಮಾತುಗಳನ್ನ ನೀವು ಮಕ್ಕಳು ತಿಳ್ಕೊಳ್ಬೇಕು. ಸನ್ಯಾಸಿ ಜನರು ಪವಿತ್ರರಾಗಿರೋದಕ್ಕೋಸ್ಕರ ಅವರಿಗೆ ಹೆಚ್ಚಿನ ಮಾನ್ಯತೆಯನ್ನ ಕೊಡಲಾಗಿದೆ. ಆದ್ರೂ ಅವರು ಹಠ ಯೋಗಿಗಳಲ್ವಾ ಅಂತಾರೆ ಬಾಬಾ. ನಾವ್ಯಾರು? ಸಹಜ ರಾಜಯೋಗಿಗಳು. ಅವರ ಸನ್ಯಾಸ ಮತ್ತು ಅವರು ಸನ್ಯಾಸಿಗಳಾದ್ರೆ ನಾವು ಗೃಹಸ್ಥಿಗಳು. ಆಮೇಲೆ ನಮ್ಮನ್ನ ಫಾಲೋವರ್ಸ್ ಅಂತ ಹೆಂಗ್ ಹೇಳಿಕ್ ಸಾಧ್ಯ? ಬಾಬಾ ಹೇಳ್ತಾರೆ ಮಕ್ಕಳೇ, ನೀವು ಮಕ್ಕಳಾಗಿದ್ದೀರಾ. ಬಚ್ಚೋಂ ಕೋ ಪೂರಾ ಫಾಲೋ ಕರ್ನಾ ಹೇ ಮನ್ ಮನಾಭವ. ನೀವು ಅನುಕರಣೆ ಮಾಡಬೇಕಾಗಿದ್ದೆ ನನ್ನ ಮನ್ ಮನಾಭವ, ತಂದೆಯನ್ನ ನೆನಪು ಮಾಡೋದನ್ನ ಅನುಕರಣೆ ಮಾಡಿ. ಮುಜೆ ಯಾದ್ ಕರೋ ತೋ ತುಮ್ ಪವಿತ್ರ ಬನ್ ಜಾಯೆಂಗೆ और मेरे साथ चलेंगे. मैं तो यवर पावन हूँ, ಮನುಷ್ಯ ಪತಿತ್ ಬನಾತೆ ಹೇ, ಬಾಬಾ ಆಕರ್ ಪಾವನ್ ಬನಾತೆ ಹೇ. ಬಾಬಾ ಹೇಳ್ತಾರೆ ನನ್ನ ನೆನಪು ಮಾಡಿದಷ್ಟು ಆತ್ಮ ಸ್ವಚ್ಛ ಆಗುತ್ತೆ, ಪವಿತ್ರವಾಗುತ್ತೆ. ಅಷ್ಟೇ ಅಲ್ಲ, ನನ್ನ ಜೊತೆಗೆ ಹೊರಡ್ತೀರಾ ವಾಪಸ್ಸು. ನಾನಂತೂ ಸದಾ ಪವಿತ್ರ. ನನ್ನ ಜೊತೆ ಸೇರ್ಕೊಂಡು ನೀವು ಏನಾಗ್ಬಿಡ್ತೀರಾ? ಪವಿತ್ರ ಆಗ್ಬಿಡ್ತೀರಾ. ನೋಡಿ, ಮನುಷ್ಯರ ಜೊತೆ ಸೇರ್ಕೊಂಡು ಏನಾದ್ವಿ? ಪತಿತರಾದ್ವಿ. ಈಗ ಬಾಬನ ಜೊತೆ ಸೇರ್ಕೊಂಡು ಏನಾಗ್ತಿದ್ದೇವೆ? ಪವಿತ್ರ ಆಗ್ತಿದ್ದೇವೆ. ಓ ಪವಿತ್ರತಾ ಸುಖ ಶಾಂತಿ ಕ ಸಾಗರ ಹೇ. ಯಾರ ಸಂಗ ಮಾಡ್ತೀವೋ ಅಂಥದ್ದೇ ರಂಗು. ಈಗ ಭಗವಂತನು ಕೂಡ ಎಲ್ಲ ಗುಣಗಳಲ್ಲಿ ಏನಾಗಿದ್ದಾರೆ? ಸಾಗರ. ನನ್ನ ಜೊತೆಗೆ ಸೇರ್ಕೊಂಡ್ರೆ ನೀವು ಏನಾಗ್ಬಿಡ್ತೀರಾ? ಯಾವಾಗ್ಲೂ ಕೊಡುವಂಥವ್ರಾಗ್ತೀರಾ. ತುಮ್ಕೋ ಬಿ ಐಸಾ ಬನಾ ರೇ ಹೇ. ಬಾಬಾ ನೋಡಿ ಖುದ್ದು ತಾವೇ ಏನ್ ಮಾಡ್ತಿದ್ದಾರೆ, ನಮ್ಮನ್ನ ತನ್ನ ಸಮಾನ ಮಾಡ್ಕೊಳ್ತಿದ್ದಾರೆ. ತುಮ್ योग बल से आत्मा को पवित्र बनाते हो, जानते हो हमको फर्स्ट क्लास शरीर मिलेगा. मनुष्य को देवता प्रैक्टिकल में बनाना है,
ಯೋಗ ಬಲದಿಂದ ಆತ್ಮ ಅವಶ್ಯ ಶುದ್ಧವಾಗುತ್ತೆ. ಮತ್ತೆ ಗೊತ್ತಿರುವಂಥವ್ರು ಹೇಳ್ತಾರೆ ಏನಂತ, ನಮಗೆ ಮುಂದೆ ಫಸ್ಟ್ ಕ್ಲಾಸ್ ಶರೀರ ಸಿಗಬೇಕು ಅಂತ. ಬಾಬಾ ಹೇಳ್ತಾರೆ ಮನುಷ್ಯರನ್ನ ದೇವತೆಯನ್ನಾಗಿ ಪ್ರಾಕ್ಟಿಕಲ್ ಆಗಿ ಇಲ್ಲಿ ಮಾಡಲಾಗ್ತದೆ. ऐसे थोड़े ही सिर्फ देवता एक कपड़ा आदि पहन लिया, अपने पर पूरा ध्यान देना है. ಮನುಷ್ಯರಿಂದ ದೇವತೆ ಆಗೋದಂದ್ರೆ ಮಕ್ಕಳು ನೀವು ಈ ರೀತಿ ಮಾಡಿರ, ನಾಳೆನೆ ಒಂದಿಷ್ಟು ದೇವತೆಗಳದು ಡ್ರೆಸ್ ತಂದ್ಕೊಂಡ್ಬಿಡೋದು, ಹಾಕೊಂಡು ಕುಂತ್ ಬಿಡೋದು, ಅದಕ್ಕೆಲ್ಲ ಹೇಳೋದು ಅಂತಾರೆ ಬಾಬಾ. ಮನುಷ್ಯರಿಂದ ದೇವತೆ ಆಗೋದಂದ್ರೆ ಕೇವಲ ಕಪಡ ಹಾಕೊಳ್ಳೋದ್ರಿಂದಲ್ಲ, ಸ್ವರೂಪರಾಗಬೇಕು, ಗುಣಗಳನ್ನ ಧಾರಣೆ ಮಾಡ್ಕೊಳ್ಬೇಕು, ನಿಮ್ಮ ಕಡೆಗೆ ನಿಮಗೆ ಬಹಳ ಗಮನ ಇರಬೇಕು, ಸ್ವಲ್ಪವೂ ದೇಹಾಭಿಮಾನ ಬರಬಾರ್ದು ಅಂತಾರೆ बाबा. हम तो आपस में आपसे तो वर्षा लेकर के ही छोड़ेंगे, तुम भी कहते हो हम भारत को श्रेष्ठाचारी बना करके ही छोड़ेंगे, निश्चय वाले ही कहते हैं. ಕೆಲವು ಮಕ್ಕಳ ಬಾಯಲ್ಲಿ ಇಂಥ ಘೋಷಣೆ ಬರುತ್ತೆ. ಎಂಥದ್ದು? ಯಾರು ನಿಶ್ಚಯ ಬುದ್ಧಿ ಉಳ್ಳವರಾಗಿರ್ತಾರೆ ನೋಡ್ರಿ, ಅವ್ರ ಬಾಯಲ್ಲೇ ಬರುತ್ತೆ. ಏನಂತ? ನಾವು ಅವಶ್ಯ ಈ ಭಾರತ ಭೂಮಿಗೆ ಸ್ವರ್ಗವನ್ನ ತಂದೇ ತರ್ತೇವೆ, ಮನುಷ್ಯರಿದ್ದಂಥವರನ್ನ ದೇವತೆಗಳನ್ನಾಗಿ ಮಾಡ್ತೇವೆ ಅಂತ. ಟೈಮ್ ಬಹುತ್ ಥೋಡಾ ಹೈ, ಏನಾರ ಮಾಡೋದಿದ್ರು ಮಾಡಿಬಿಡ್ರಿ ಬೇಗನೆ ಅಂತಾರೆ. ಯಾಕೆ ಹೇಳ್ರಿ? ಸಮಯ ತುಂಬಾ ಕಡಿಮೆ ಇದೆ. ಸಂಶಯ ಮೇ ಆನೆ ಸೆ ಫಿರ್ ಸರ್ವಿಸ್ ಮೇ ಡೀಲೇ ಹೋ ಪಡ್ತಾ ಹೈ. ಎಷ್ಟೋ ಮಕ್ಕಳು ಚೆನ್ನಾಗಿ ಸರ್ವಿಸ್ ಮಾಡ್ತಿರ್ತವೆ, ಸಂಶಯದಲ್ಲಿ ಬಂದ್ಬಿಟ್ರು ಅಂದ್ರೆ ಆ ಸರ್ವಿಸು ಏನಾಗ್ಬಿಡ್ತದೆ, ಫಾಸ್ಟ್ ಹೊಂಟಿರೋ ಸರ್ವಿಸು ಬಹಳ ಸ್ಲೋ ಆಗಿಬಿಡ್ತದೆ. ಅದಕ್ಕೆ ಎಷ್ಟು ಪುರುಷಾರ್ಥ ಮಾಡ್ಬೇಕು ಅನ್ಕೊಂಡಿದ್ರೆ ತುಂಬಾ ಚೆನ್ನಾಗಿ ಪುರುಷಾರ್ಥ ಈಗಲೇ ಮಾಡಿಬಿಡಿ. थोड़ा लड़ाई आदि का हंगामा हो गया, फिर देखना कितनी मेहनत करने लग पड़ते हैं. ಎಲ್ಲರೂ ಒಂದು ಸ್ವಲ್ಪ ಯುದ್ಧ ಶುರು ಆಗಿಬಿಟ್ರೆ ಸಾಯ್ತು, ಆಮೇಲೆ ನೀವೆಷ್ಟು ಕಷ್ಟಪಡಬೇಕಾಗುತ್ತೆ. ಈಗೆಲ್ಲ ಟ್ರಯಲ್ ನೋಡಿದ್ವಿ ಅಲ್ವಾ, ಯುದ್ಧ ಸ್ಟಾರ್ಟ್ ಆಗಿದ್ದಕ್ಕೆ ಯಾವ್ಯಾವ ಐಟಮ್ಗಳು ಕಾಸ್ಟ್ಲಿ ಆದವು, ಮತ್ತೆ ಯಾವ ಐಟಮ್ಗಳು ಬರಲಾರ್ದಂಗಾಯಿತು, ನಮಗೆ ಪರಿಸ್ಥಿತಿಗಳು ಎಲ್ಲಿಗೆ ಬಂದು ತಲುಪಿದ್ವು ಅಂತ ಬಾಬಾ ಹೇಳ್ತಾರೆ. ಇವೆಲ್ಲ ಸ್ಯಾಂಪಲ್ ಅಷ್ಟೇ, ಇನ್ನೂ ಬಹಳ ಜೋರ್ ನಡೀಲಿದೆ. समझते हैं ना, हम याद में पूरा नहीं रहते हैं, फिर उस समय कश्मशा कर नहीं सकते. उस समय तो बहुत आफतें आती रहती है. इसलिए बाबा कहते हैं जितना हो सके गैलप करते रहना. ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ, ತಂದೆಯ ನೆನಪನ್ನ ನಮಗೆ ಪೂರ್ಣ ಮಾಡೋಕ್ಕಾಗಿಲ್ಲ ಅಂದ್ರೆ ಸಂಪೂರ್ಣವಾಗಿ ನಾವು ಏನೂ ಪಡೀಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಈಗಿನಿಂದಲೇ ತಂದೆ ಹೇಳ್ತಾ ಇರೋದ್ರ ಬಗ್ಗೆ ಬಹಳ ಗಮನ ಇಟ್ಕೊಂಡು ತಂದೆ ಏನು ಹೇಳ್ತಾರೋ ಅದ್ರ ಪ್ರಕಾರ ನಡೀತಾ ನಾವೀಗ ಎಲ್ಲವನ್ನೂ ಕೂಡ ಸರಿಪಡಿಸ್ಕೊಳ್ಬೇಕು. ಇದೆಲ್ಲ ಆತ್ಮಗಳ ರೇಸ್ ಆಗಿದೆ. ಬಾಬಾ ಎಷ್ಟು ಚೆನ್ನಾಗಿ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ ಹೇಳಿ. ನಿಶಾನೆ ಪರ್ ಜಾಕರ್ ಅರ್ಥಾತ್ बाप के घर जाकर फिर चले जाना, तो फिर नई दुनिया में बड़ी फाइन रेस है. ಬಾಬಾ ಹೇಳ್ತಾರೆ, ಇದೊಂದು ಓಟ. ನಿಮ್ಗೇನು ಒಂದು ಟಾರ್ಗೆಟ್ ಕೊಡಲಾಗಿದೆ ಅಲ್ವಾ, ಆ ಒಂದು ಟಾರ್ಗೆಟಿಗೆ ತಲುಪೋದು, ಮತ್ತೆ ವಾಪಸ್ಸು ನಮ್ಮ ರಾಜಧಾನಿಗೆ ಬರೋದು. ಬಡಿ ಫೈನ್ ರೇಸ್ ಅಂತಾರೆ ಬಾಬಾ. ಬಾಬಾ कहते हैं मेरे को टच कर अर्थात मूल वतन में जाकर फिर आना. ಈ ರೇಸ್ ರಿಲೇ ಓಟ ಓಡ್ತಿರ್ತಾರೆ ನೋಡ್ರಿ, ಅಲ್ಲಿ ಟಚ್ ಮಾಡಿಬಿಟ್ಟು ಮತ್ತೆ ಓಡಿ ಬರೋದು. ಹಾಗೆ ಬಾಬಾ ಹೇಳ್ತಾರೆ, ಇದು ಒಂದು ಸ್ಪೆಷಲ್ ರೇಸ್ ಆಗಿದೆ. ಇಲ್ಲಿನೂ ನೀವು ಇಷ್ಟು ಸ್ಪೀಡ್ ಓಡಬೇಕಲ್ಲ, ಸೀದಾ ಪರಂಧಾಮಕ್ಕೆ ಬರೋದು, ನನ್ನ ಟಚ್ ಮಾಡೋದು, ಮತ್ತೆ ನೀವು ಎಲ್ಲಿಗೆ ಬರೋದು, ವಾಪಸ್ ಸ್ವರ್ಗಕ್ಕೆ. ಮುझे याद करो तो चले जाएंगे, मुक्ति धाम तो सबको पसंद है ना, फिर आएंगे पार्ट बजाने. ಎಲ್ಲರಿಗೂ ಮುಕ್ತಿಧಾಮ ಅಂದ್ರೆ ಇಷ್ಟನಾ ಅಂತ ಕೇಳ್ತಾರೆ ಬಾಬಾ. ಹೌದಲ್ವಾ, ಇಷ್ಟ ಇದೆಯಲ್ವಾ? ಹೋಗೋದು ಅಲ್ಲೇ ಏನು ಕಾಯಮಾಗಿ ಕುತ್ಕೊಳ್ಳಂಗಿಲ್ಲ, ಮತ್ತೆ ಓಡಿ ಎಲ್ಲಿಗೆ ಬರೋದು, ನಮ್ಮ ವಿಶೇಷ ಪಾತ್ರವನ್ನು ಅಭಿನಯಿಸಲಿಕ್ಕೆ ಪವಿತ್ರ ಜಗತ್ತಿಗೆ. ಮೋಕ್ಷ ಕಿಸಿ ಕೋ ಭಿ ಮಿಲಾಗಾ ನಹಿ, ಈಶ್ವರೀಯ ಹಿಸ್ಟ್ರಿ ಜಾಗ್ರಫಿ ಮೇ ಮೋಕ್ಷ ಕಾ ಅಕ್ಷರ ಹಿ ನಹಿ ಹೈ. ಎಲ್ಲಿ ಕೂತ್ಕೊಂಡ್ರು ನಿಮಗೆ ಮೋಕ್ಷ ಸಿಗೋದಿಲ್ಲ ಅಂತಾರೆ ಬಾಬಾ. ಅದು ಯಾರಿಗೂ ಇಲ್ಲೂ ಇಲ್ಲ. ಏಕ್ ಸೆಕೆಂಡ್ ಮೇ ತುಮಕೋ ಜೀವನ್ ಮುಕ್ತಿ ಮಿಲ್ತಿ ಹೈ, ಬಾಕಿ ಸಬ್ ಮುಕ್ತ ಹೋ ಜಾಯೇಗಾ. ಇಲ್ಲಿ ತಂದೆ ಮಗು ಆಗೋದ್ರಿಂದ ಒಂದೇ ಒಂದು ಸೆಕೆಂಡಿನಲ್ಲಿ ನಮಗೇನಾಗುತ್ತೆ, ಜೀವನ್ ಮುಕ್ತಿ ಸಿಗುತ್ತೆ, ಬಾಕಿ ಎಲ್ಲರಿಗೂ ಕೂಡ ಮುಕ್ತಿ ಸಿಗುತ್ತೆ. रावण राज्य से मुक्त होना ही है, जो पुरुषार्थ करेगा वही ऊंच पद पाएगा. बच्चों को बड़ा मीठा बनना है, स्वभाव बड़ा मीठा चाहिए, क्रोधी नहीं बनना है, दुर्वास का नाम है ना. ನೋಡಿ, ಬಾಬಾ ಹೇಳ್ತಾರೆ ಹಳೆಯ ಜಗತ್ತಿನಿಂದ ಮುಕ್ತ ಆಗಬೇಕು. ಇಷ್ಟೆಲ್ಲ ಬಾಬಾ ಹೇಳಿದ ಮೇಲೂ ಯಾರು ಮಾಡ್ತಿರೋ ಅವ್ರು ಪಡ್ಕೊಂತೀರಿ ಅಂತಾರೆ ಬಾಬಾ. ಮತ್ತೆ ಮಕ್ಕಳು ಹೇಗಿರ್ಬೇಕು ಅಂದ್ರೆ ಬಹಳ ಮಧುರ ಆಗಬೇಕು, ಸ್ವಭಾವನೂ ಅಷ್ಟೇ ತುಂಬಾ ಸ್ವೀಟ್ ಆಗಿರ್ಬೇಕು. ಮತ್ತೆ ಏನಾರ ಪರಿಸ್ಥಿತಿ ಬರಲಿ ಯಾವ ಕಾರಣಕ್ಕೂ ಸಿಟ್ಟು ಮಾಡಬೇಡಿ ಅಂತಾರೆ ಬಾಬಾ.
ಸಿಟ್ಟು ಮಾಡೋ ವಿಷಯದಲ್ಲಿ ಯಾವ ಮುನಿಯನ್ನ ನೆನಪಿಸ್ಕೊಂಡ್ರು ಬಾಬಾ ಇವತ್ತು? ದುರ್ವಾಸ ಮುನಿ. ಹೆಸರು ಕೇಳಿರ್ಬೋದಲ್ವಾ ಎಲ್ರು? ಇನ್ ರಾಜ ಋಷಿಯೋ ಮೇ ಬಿ ಕೊಯ್ ಐಸೆ ಹೇ. ಹೌದಾ? ನಾವ್ ಯಾರಾದ್ರೂ ಇದ್ದೀವಾ ಇಲ್ಲಿ? ಬಾಬಾ ಕೇಳ್ತಿದ್ದಾರೆ, ಈ ರಾಜ ಋಷಿಗಳಲ್ಲೂ ಕೆಲವರು ಇಂಥವ್ರು ಇದ್ದಾರೆ ಅಂತ. ಯಾರಿದ್ದಾರೆ? ದುರ್ವಾಸ ಮುನಿಗಳು. ಹಮೇಶಾ ಅಪ್ನೆ ದಿಲ್ ಪರ್ ಹಾತ್ ರಖನಾ ಚಾಹಿಯೆ ಕಿ ಮೈ ಕ್ಯಾ ಕರ್ತಾ ಹೂಂ, इसमें हमको क्या पद मिलेगा. अगर सर्विस नहीं की, आप समान नहीं बनाया तो क्या पद मिलेगा? ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಯಾವಾಗಲೂ ಕೂಡ ಒಂದು ಪರಿಶೀಲನೆ ನಡೆಸ್ಕೊಂತಿರ್ಬೇಕು. ಅದೇನಂದ್ರೆ, ನಿಮ್ಮ ಹೃದಯದ ಮೇಲೆ ನೀವೇ ಕೈ ಇಟ್ಟು ಒಂದ್ಸಾರಿ ಕೇಳ್ಕೊಳ್ರಿ, ನಾನು ಏನ್ ಮಾಡ್ತಾ ಇದ್ದೇನೆ? ನನಗೆ ನಿಜವಾಗ್ಲೂ ಪದವಿ ಸಿಗುವಂತಹ ಚಾನ್ಸ್ ಇದೆಯಾ? ಯಾಕೆ ಅಂದ್ರೆ ಸೇವೇನೂ ಮಾಡಲಿಲ್ಲ, ಯಾರಿಗೂ ತಿಳಿಸಿ ಹೇಳಿಲ್ಲ, ಮತ್ತು ನನ್ನ ಸಮಾನರನ್ನ ಯಾರನ್ನೂ ಮಾಡ್ಕೊಳ್ಳೂ ಇಲ್ಲ ಅಂದ್ರೆ ನಿಮ್ಗೆ ಏನ್ ಪದವಿ ಸಿಗ್ಬೋದು? ಥೋಡೆ ಮೇ ರಾಜಿ ನಹಿ ಹೋನಾ. ಏನೋ ಸಿಕ್ಕಿದ್ ಸಿಗ್ಲಿ ಅಂತೇಳಿ ಸ್ವಲ್ಪದ್ರಲ್ಲಿ ಏನಾಗಕ್ ಹೋಗ್ಬೇಡ್ರಿ, ರಾಜಿ ಆಗಕ್ ಹೋಗ್ಬೇಡ್ರಿ. ಬಾಬಾ कहते हैं मैं आया हूँ बच्चों को फुल बादशाही देने, तो हिम्मत रख करके दिखाना चाहिए. सिर्फ कतनी से तो नहीं हो सकता. बाप की सर्विस में तो ಹಡ್ಡಿಯಾ ಬಿ ದೇನಿ ಹೋತಿ ಹೈ. ನೋಡಿ, ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ, ನಾನು ಬಂದಿರೋದೇ ನಿಮಗೆ ಪೂರ್ಣ ರಾಜ್ಯ ಭಾಗ್ಯ ಕೊಡಕ್ಕೆ. ನೀವು ಒಂದ್ ಸ್ವಲ್ಪ ಸಾಹಸ ಮಾಡ್ಕೊಳ್ಳೋದಲ್ವಾ? ಎಷ್ಟೋ ಸರಿ ಬಾಬಾ ಹೇಳಿಲ್ವಾ, ಸಾಹಸ ನಿಮ್ಮದಾದರೆ ಸಹಯೋಗ ಸದಾ ನನ್ನದು ನಿಮ್ಮ ಜೊತೆಗೆ ಅಂತ. ಬಾಬರವರೇ ಇಷ್ಟು ಧೈರ್ಯ ಕೊಡ್ತಾ ಇರುವಾಗ, ಭರವಸೆ ಇಡಿಸ್ತಿರುವಾಗ ನಾವ್ಯಾಕೆ ಸುಮ್ಮನಿರ್ಬೇಕು? ಸಾಹಸ ಮಾಡಬೇಕು, ಧೈರ್ಯ ಇಟ್ಟು ಮುಂದೋಡಿಬೇಕು ಅಂತಾರೆ ಬಾಬಾ. ಕೇವಲ ಸುಮ್ಮನೆ ಕೇಳ್ತಾ ಕೂತ್ಕೊಳ್ಳೋದಲ್ಲ ಅಂತಾರೆ ಬಾಬಾ. ಏನ್ ಕೇಳ್ತಿರೋ ಮುರಳಿ ಮೂಲಕ ಪ್ರತಿನಿತ್ಯ ನಾವೆಲ್ಲ ಸ್ವಲ್ಪ ಅದನ್ನೇನ್ ಮಾಡಬೇಕು? ರೆಗ್ಯುಲರ್ ಜೀವನದಲ್ಲಿ ಧಾರಣೆ ಮಾಡ್ಕೊಳ್ಬೇಕು. ಬಾಬನ್ ಸೇವೆಯಲ್ಲಿ ಮೂಳೆ ಮೂಳೆಗಳನ್ನ ಅರ್ಪಣೆ ಮಾಡಬೇಕು. ಹೇಗೆ ನೋಡಿ, ದದೀಚಿ ಋಷಿ ತನ್ನ ಜೀವನವನ್ನೇ ಎಷ್ಟು ಸಾರ್ಥಕ ಮಾಡ್ಕೊಂಡಲ್ವಾ? ತನ್ನ ಒಂದೊಂದು ಮೂಳೆಯನ್ನು ಕೂಡ ಏನ್ ಮಾಡಿದ? ದೇವತೆಗಳ ವಿಜಯಕ್ಕೋಸ್ಕರ ಸಮರ್ಪಿಸ್ಕೊಂಡ. ಕಥೆಯಲ್ಲೂ ಕೇಳ್ತೀವಿ ನಾವೆಲ್ಲ. ಆದರೆ ಬಾಬಾರವರಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡಿಸ್ತಿದ್ದಾರೆ ಅಂದಾಗ ನಮಗೂ ಕೂಡ ಆ ಖುಷಿ, ಆ ನಶೆ, ಆ ಸಮರ್ಪಣಾ ಭಾವನೆ, ಅಥವಾ ಬ್ರಾಹ್ಮಣ ಜೀವನದಲ್ಲಿ ಬಾಬಾ ನನ್ನನ್ನು ತಂದಿಟ್ಟಿದ್ದಾರೆ ಅಂದಾಗ ನನ್ನ ಜವಾಬ್ದಾರಿ ಏನು? ಬಾಬಾ ನನ್ನಿಂದ ಏನ್ ಬಯಸ್ತಿದ್ದಾರೆ? ನಾನು ಹಾಗಾದ್ರೆ ಇರೋ ಸ್ವಲ್ಪ ಸಮಯದಲ್ಲಿ ಹೇಗಿರ್ಬೇಕು? ನನ್ನ ಭವಿಷ್ಯವನ್ನ ಬಾಬನೇ ಬಂದು ರೂಪಿಸ್ತಿರುವಾಗ ನಾನಿಲ್ಲಿ ಮಾಡಬೇಕಾಗಿದ್ದಾದ್ರೂ ಏನು? ಈ ರೀತಿ ನಮ್ಮೊಳಗೆ ನಾವೇನ್ ಮಾಡ್ಕೊಳ್ಬೇಕು? ಚೆಕಿಂಗ್ ಮಾಡ್ಕೊಳ್ಬೇಕು. ಬಾಬಾ ಹೇಳ್ತಿದ್ದಾರೆ, ಕರ್ತೆ ಬಿ ಹೈ ಫಿರ್ ಬಿ ಕಹಾ ದೇಹಾಭಿಮಾನ್ ಆ ಜಾನೆ ಸೆ ನಶಾ ಆ ಜಾತಾ ಫಿರ್ ಗಿರ್ ಪಡ್ತಾ. ಎಲ್ಲ ಮಾಡ್ತೀರಿ ಅಂತಾರೆ ಬಾಬಾ, ಮಾಡಲ್ಲ ಅನ್ನಲ್ಲ, ಮಾಡ್ತೀರಿ. ಆದ್ರೆ ಮಾಡ್ತಾ ಮಾಡ್ತಾನೆ ನಿಮ್ಮೊಳಗಡೆ ದೇಹಾಭಿಮಾನ ಬಂದ್ಬಿಡ್ತದೆ. ನಾನಿಷ್ಟು ಮಾಡಿದೆ, ನಾನಷ್ಟು ಮಾಡಿದೆ ಅನ್ಕೊಂಡು ನಶೆ ಏರಿ ದೇಹಾಭಿಮಾನದ್ದು ಮಾತು ಬಿದ್ದೋಗ್ಬಿಡ್ತೀರ. ಮಾಯಾ ಬಿ ಕಂ ಪಹಲ್ವಾನ್ ನಹಿ ಸಮझो. बाप की श्रीमत पर न चलने से माया वार करते हैं, तो बाबा को फारकती दे देते हैं. ಮಕ್ಕಳೇ, ಪರಮಾತ್ಮ ತಂದೆ ಮಗುನ ಅನ್ಕೊಂಡ್ಬಿಟ್ಟು ಕೂತ್ಕೊಳ್ಳೋದಲ್ಲ. ಯಾಕೆಂದ್ರೆ ನಾನ್ ಹೆಂಗಿದ್ದೀನಲ್ಲ, ನನ್ನಂಗೆ ಮಾಯೇನೂ ಕಡಿಮೆ ಏನಿಲ್ಲ, ಅದನ್ನು ಮಸ್ತ್ ಶಕ್ತಿಶಾಲಿ. ನೀವೇನಾದ್ರೂ ಸ್ವಲ್ಪ ತಂದೆ ಶ್ರೀಮತದನುಸಾರ ನಡೀತಿಲ್ಲ ಅನ್ನೋದೇನಾದ್ರೂ ಮಾಯೆ ಗೊತ್ತಾಗ್ಬಿಟ್ರೆ ನಿಮ್ಮನ್ನೇನ್ ಮಾಡಿಸ್ಬಿಡ್ತದೆ? ಮುಖನೇ ತಿರುಗಿಸ್ಬಿಡ್ತದೆ. ಬಾಬನ್ ಕಡೆಗೆ ಮುಖ ತಿರುಗಕ್ಕೂ ಕೊಡೋದಿಲ್ಲ, ಪೂರ್ತಿ ಉಲಟ್ ಪಲಟ್. ಮತ್ತೆ ಬಾಬನಿಗೆ ಡಿವೋರ್ಸ್ ಮಾಡಿಸ್ಬಿಡ್ತದೆ. ನೀವು ಬಾಬನ್ಗೆ ಪಾರ್ಕತಿ ಕೊಡೋ ಹಾಗೆ ಏನ್ ಮಾಡ್ಬಿಡ್ತದೆ? ಮಾಯೆ ನಿಮ್ಮ ಬುದ್ಧಿನೇ ಟರ್ನ್ ಮಾಡ್ಬಿಡ್ತದೆ. ಬಾಬಾ ಸುಖಧಾಮ್ ಕಾ ಮಾಲಿಕ್ ಬನಾತೆ ಹೈ, ತೋ ಅಪ್ನೆ ಪರ್ तरस आना चाहिए. बाबा राय बड़ी सिंपल देते हैं, माया के तूफान तो बहुत आएगा, परंतु बच्चे महावीर बनना है. ಬಾಬಾ ಹೇಳ್ತಾರೆ, ಮಕ್ಕಳೇ, ಸುಖಧಾಮದ ಮಾಲಿಕ್ ನನ್ನಾಗಿ ಮಾಡ್ಲಿಕ್ಕೆ ನಾನು ಬಂದಿದ್ದೀನಿ ಅಂದಾಗ ನಿಮಗೆಷ್ಟು ನಿಮ್ಮ ಮೇಲೆ ದಯೆ ಇರಬೇಕಲ್ಲ. ನಾನು ಕೊಡುವಂತಹ ಸಲಹೆಗಳು ಎಷ್ಟು ಸಿಂಪಲ್ ಇದಾವೆ ಗೊತ್ತಾ ಅಂತಾರೆ ಬಾಬಾ. ಆದ್ರೆ ಮಕ್ಕಳು ಯಾಕದ್ರ ಪ್ರಕಾರ ನಡೀತಿಲ್ಲ? ಮಾಯೆ ಬಿರುಗಾಳೆ ಬರ್ತವೆ ಮಕ್ಕಳೇ, ಆದ್ರೆ ನೀವು ಭಯ ಯಾಕೆ ಪಡ್ತೀರಾ? ಮಹಾವೀರರಾಗಿರ್ಬೇಕು ಅಂತಾರೆ ಬಾಬಾ. अच्छा, मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. शुक्रिया बाबा, शुक्रिया.
धारणा के लिए मुख्य सार। फर्स्ट पॉइंट, सर्विस का शौक रखकर अपना और दूसरों का कल्याण करना है। किसी का भी डिससर्विस का गायन नहीं करना है, पर चिंतन में अपना समय नहीं गवाना है। ಮೊದಲನೇ ಪಾಯಿಂಟ್, ಸರ್ವಿಸಿನ ಹವ್ಯಾಸವನ್ನು ಇಟ್ಕೊಳ್ಬೇಕು, ನಿಮ್ಮ ಕಲ್ಯಾಣನೂ ಮಾಡ್ಕೊಳ್ಬೇಕು, ಅನ್ಯರ ಕಲ್ಯಾಣನೂ ಕೂಡ ಮಾಡಬೇಕು. ಯಾರದೇ ಡಿಸ್ಸರ್ವಿಸಿನ ವಿಚಾರಗಳನ್ನ ಮತ್ತೊಬ್ಬರ ಎದುರುಗಡೆಗೆ ವರ್ಣನೆ ಮಾಡಕ್ ಹೋಗಬೇಡಿ. ಪರಚಿಂತನೆಯಲ್ಲಿ ನಿಮ್ಮ ಸಮಯವನ್ನ ಯಾವುದೇ ಕಾರಣಕ್ಕೂ ಕಳ್ಕೊಳ್ಳಿಕ್ ಹೋಗಬೇಡಿ. ईमानदार और निरहंकारी बनकर ಸೇವಾ बढ़ाना है. ಪ್ರಾಮಾಣಿಕರು ಮತ್ತು ನಿರಹಂಕಾರಿಗಳಾಗಿ ಸೇವೆಯನ್ನು ಹೆಚ್ಚಿಸ್ತಾ ಹೋಗಿ. सवेरे सवेरे उठकर बाप को प्यार से याद करना खतनी और करनी समान बनानी है. ಬೆಳಗ್ಗೆ ಬೆಳಗ್ಗೆ ಎದ್ದು ತಂದೆಯನ್ನ ಪ್ರೀತಿಯಿಂದ ನೆನಪು ಮಾಡಬೇಕು. ನುಡಿಯೋದು ಮತ್ತು ನಡೆಯೋದು ಇದು ಎರಡನ್ನೂ ಕೂಡ ಸಮಾನವಾಗಿ ಇಟ್ಕೊಳ್ಬೇಕು. वरदान, मन मनाभव की स्थिति द्वारा मन के भावों को जानने वाले सफलता स्वरूप भव. मन ಮನಾಭವದ ಸ್ಥಿತಿಯ ಮೂಲಕ ಮನದ ಭಾವನೆಗಳನ್ನ ಅರಿಯುವಂತಹ ಅಥವಾ ತಿಳಿದುಕೊಳ್ಳುವಂತಹ ಸಫಲತಾ ಸ್ವರೂಪರಾಗಿರಿ. वरदानದ ವಿಶ್ಲೇಷಣೆ. जो बच्चे मन मनाभव की स्थिति में स्थित रहते हैं वो औरों के मन के भाव को जान सकते हैं. ನೋಡಿ, ಯಾವ ಮಗು ಮನ್ಮನಾಭವದ ಸ್ಥಿತಿಯಲ್ಲಿರುತ್ತೋ, ಮನ್ಮನಾಭವದ ಸ್ಥಿತಿ ಅಂದ್ರೇನು? ಸದಾಕಾಲ ಶುಭಾಬರನ್ನ ನೆನಪು ಮಾಡೋದು. ಆತ್ಮಿಕ ಸ್ಥಿತಿಯಲ್ಲಿದ್ದುಕೊಂಡು ತಂದೆಯ ಚಿಂತನೆಯನ್ನ ಮಾಡುವಾಗ ಆ ಮಗು ಅನ್ಯರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳುವಷ್ಟು ಶಕ್ತಿ ಇರುತ್ತೆ ಅಂತಾರೆ ಬಾಬಾ. ಅಂಥವ ಮಕ್ಕಳು ಯಾರು ಮನ್ಮನಾಭವ ಸ್ಥಿತಿಯಲ್ಲಿ ಇರ್ತಾರಲ್ವಾ, ಅವರು ಅನ್ಯರ ಭಾವನೆಗಳನ್ನು ಕೂಡ ಅರ್ಥ ಮಾಡ್ಕೊಂತಾರೆ. बोल बल क्या भी हो, लेकिन उसका भाव क्या है उसे जानने का अभ्यास करते जाओ. ಅನ್ಯರ ಮಾತು ಶಬ್ದ ಏನೇ ಇರಬಹುದು, ಆದರೆ ಅವರ ಭಾವ ಏನಿದೆ ಅನ್ನೋದನ್ನು ತಿಳಿದುಕೊಳ್ಳುವ ಅಭ್ಯಾಸ ಮಾಡ್ತಾ ಹೋಗಿ. हर एक के मन के भाव को समझने से उनकी जो चाहना व प्राप्ति की इच्छा है वो पूरी कर सकेंगे. ಪ್ರತಿಯೊಬ್ಬರ ಮನದ ಭಾವನೆಗಳನ್ನ ಅರಿತುಕೊಳ್ಳೋದ್ರಿಂದ ಏನಾಗ್ಲಿಕ್ಕೆ ಸಾಧ್ಯ ಅಂದ್ರೆ, ಅವರು ಏನನ್ನ ಬಯಸುತ್ತಾರೋ ಅಥವಾ ಯಾವ ಪ್ರಾಪ್ತಿಯ ಇಚ್ಛೆ ಅವರಿಗಿದೆಯೋ ನೀವು ಅದನ್ನ ಪೂರ್ಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. इसमें वे अविनाशी पुरुषार्थी बन जाएंगे. फिर सर्विस की सफलता थोड़े समय में बहुत दिखाई देगी और आप पुरुषार्थी स्वरूप के बजाय सफलता स्वरूप बन जाओगे. ಯಾವಾಗ ಅನ್ಯ ಆತ್ಮಗಳ ಭಾವವನ್ನು ಅರ್ಥ ಮಾಡ್ಕೊಳ್ತೀವಲ್ವಾ, ಅವಾಗ ಆಟೋಮೆಟಿಕಲಿ ನಾವು ಅವಿನಾಶಿ ಪುರುಷಾರ್ಥಿಗಳಾಗ್ಬಿಟ್ಟು ಸರ್ವಿಸಿನ ಸಫಲತೆ ಸ್ವಲ್ಪ ಸಮಯದಲ್ಲೇ ಬಹಳಷ್ಟು ಕಾಣ್ಲಿಕ್ಕೆ ಶುರುವಾಗುತ್ತೆ. ಅವಾಗ ನಮ್ಮ ಸ್ಥಿತಿ ಹೇಗಿರುತ್ತೆ ಅಂದ್ರೆ, ಪುರುಷಾರ್ಥಿ ಸ್ವರೂಪದ ಬದಲಾಗಿ सफलता स्वरूपद ಆಗಿಬಿಡುತ್ತೆ. स्लोगन, सोते समय सब कुछ बाप के हवाले कर खाली हो जाओ तो व्यर्थ अथवा विकारी स्वप्न नहीं आएंगे. सोते समय सब कुछ बाप के हवाले कर खाली हो जाओ तो व्यर्थ व विकारी स्वप्न नहीं आएंगे. ಎಷ್ಟು ಚೆನ್ನಾಗಿರೋ ಸ್ಲೋಗನ್ ಹೇಳ್ತಿದ್ದಾರೆ ನೋಡಿ ಬಾಬಾ. ಮಲಗುವ ಸಮಯದಲ್ಲಿ ಪ್ರತಿನಿತ್ಯ ಮಲಗುವಾಗಲೂ ಕೂಡ ಬಾಬನಿಗೆ ಎಲ್ಲವನ್ನ ಅರ್ಪಿಸ್ಬಿಡಿ. ಮನಸ್ಸಿನ ವಿಚಾರಗಳು, ಜವಾಬ್ದಾರಿಗಳು, ಕಳೆದು ಹೋದ ಘಟನೆಗಳು ಏನೇ ಇರ್ಬೋದು, ಎಲ್ಲವನ್ನ ಬಾಬನಿಗೆ ಅರ್ಪಿಸ್ಬಿಟ್ಟು ಸಂಪೂರ್ಣ ಮನಬುದ್ಧಿಯನ್ನ ಖಾಲಿ ಮಾಡ್ಕೊಂಡ್ಬಿಟ್ಟು ಮಲಗ್ರಿ. ಆಗ ಯಾವ ಕಾರಣಕ್ಕೂ ಕೂಡ ವ್ಯರ್ಥವಾಗಲಿ ಅಥವಾ ವಿಕಾರದ ಸ್ವಪ್ನಗಳಾಗಲಿ ಬರೋದಿಲ್ಲ ಅಂತಾರೆ ಬಾಬಾ. अव्यक्त इशारा, अपवित्रता के बीज को भी समाप्त कर संपूर्ण पवित्र बनो. ಅಪವಿತ್ರತೆಯ ಬೀಜವನ್ನೂ ಕೂಡ ಸಮಾಪ್ತಿ ಮಾಡಿ ಸಂಪೂರ್ಣ ಸ್ವಚ್ಛ ಅಥವಾ ಪವಿತ್ರರಾಗಿ. ಇದರ ವಿಸ್ತಾರ, आप आत्माएं ब्राह्मण जीवन में ऐसे पवित्र बनते हो जो शरीर भी प्रकृति भी पवित्र बना देते हो. इसलिए शरीर भी पवित्र है तो आत्मा भी पवित्र है. ತಾವು ಆತ್ಮಗಳು ಬ್ರಾಹ್ಮಣ ಜೀವನದಲ್ಲಿ ಇಷ್ಟೊಂದು ಪವಿತ್ರರಾಗ್ತಿದ್ದೀರಿ ಅಂದ್ರೆ ಇದರಿಂದ ಶರೀರವೂ ಪವಿತ್ರವಾಗುತ್ತೆ, ಹಾಗೆ ಪ್ರಕೃತಿಯೂ ಕೂಡ ಪವಿತ್ರವಾಗಿಬಿಡ್ತದೆ. संपूर्ण पवित्र अर्थात अपवित्रता का अंश मात्र भी न हो.
क्योंकि जितना पवित्रता है उतनी ब्राह्मण जीवन की पर्सनालिटी है. ಸಂಪೂರ್ಣ ಪವಿತ್ರತೆ ಅಂದರೆ ಅರ್ಥ ಅಪವಿತ್ರತೆಯ ಅಂಶ ಮಾತ್ರವೂ ಕೂಡ ಇಲ್ಲದೆ ಇರುವುದು ಅಂತ. ಏಕೆಂದ್ರೆ ನೀವು ಬ್ರಾಹ್ಮಣರು ಎಷ್ಟು ಪವಿತ್ರವಾಗಿರ್ತೀರಲ್ವಾ ಅಷ್ಟು ನಿಮ್ಮ ಬ್ರಾಹ್ಮಣ ಜೀವನದ ವ್ಯಕ್ತಿತ್ವ ರೂಪಿತವಾಗುತ್ತೆ. ಅಗರ್ ಪವಿತ್ರತಾ ಕಮ್ ಹೋ ತೋ ಪರ್ಸನಾಲಿಟಿ ಕಮ್. ए प्यूरिटी की पर्सनालिटी सेवा में भी सहज सफलता दिलाती है. ಪವಿತ್ರವಾಗಿದ್ರೆ ನಮ್ಮ ಪರ್ಸನಾಲಿಟಿ, ಒಂದ್ ವೇಳೆ ಪ್ಯೂರಿಟಿಯ ಪರ್ಸನಾಲಿಟಿ ನಮ್ಮದಾಗಿದ್ದೇ ಆದ್ರೆ ಸಹಜವಾಗಿ ನಮ್ಮಲ್ಲಿ ಏನ್ ಸಿಗುತ್ತೆ, ಸಫಲತೆ ಸಿಗುತ್ತೆ. ಅದಕ್ಕೋಸ್ಕರ ಅಪವಿತ್ರತೆಯ ಬೀಜವನ್ನೂ ಕೂಡ ಸಮಾಪ್ತಿ ಮಾಡಿ ಸಂಪೂರ್ಣ ಪವಿತ್ರ ಆತ್ಮ ಆಗ್ರಿ ಅಂತ ಬಾಬಾ ನಮಗೆ ಈ ತಿಂಗಳಲ್ಲಿ ಸಂಪೂರ್ಣ ಅವ್ಯಕ್ತ ಸೂಚನೆಯನ್ನ ನೀಡಿದ್ದಾರೆ. ಅಚ್ಚಾ, ಓಂ ಶಾಂತಿ. शिव परमात्मा, परं ज्योति शिव परमात्मा, ज्ञान सागरा परमात्मा, ज्ञान सागरा परमात्मा, शांति सागरा परमात्मा, शांति सागरा परमात्मा, परम पिता शिव परमात्मा, पिता शिव परमात्मा, परं ज्योति शिव परमात्मा, परं ज्योति शिव परमात्मा. सद्गुरु शिक्षक बाबा नीनु, सद्गुरु शिक्षक बाबा नीनु, बालक नानु पालक नीनु, बालक नानु पालक नीनु, सद्गुरु शिक्षक बाबा नीनु, ಮೂರು ಲೋಕಗಳ ಒಡೆಯನು ನೀನು, ಮೂರು ಲೋಕಗಳ ಒಡೆಯನು ನೀನು, ಪತಿತನು ನಾನು ಪಾವನ ನೀನು, ಪತಿತನು ನಾನು ಪಾವನ ನೀನು, ಪರಮ ಪಿತಾ ಶಿವ ಪರಮಾತ್ಮ, ಪರಂ ಜ್ಯೋತಿ ಶಿವ ಪರಮಾತ್ಮ, ಜ್ಞಾನ ಸಾಗರ परमात्मा, शांति सागर परमात्मा, परम पिता शिव परमात्मा, परं ज्योति शिव परमात्मा. ಸಖನು
ಮಾತೆಯು ನೀನು, ಜನನಿ ಜನಕ ಸಕಲವು ನೀನು, ಜನನಿ ಜನಕ ಸಕಲವು ನೀನು, ಬಂಧುವು ನೀನು ಸಿಂಧುವು ನೀನು, ಬಂಧುವು ನೀನು ಸಿಂಧುವು ನೀನು, ಪರಮ ಪಿತಾ ಶಿವ ಪರಮಾತ್ಮ, ಪರಂಜ್ಯೋತಿ ಶಿವ ಪರಮಾತ್ಮ, ಜ್ಞಾನ ಸಾಗರ ಪರಮಾತ್ಮ, ಶಾಂತಿ ಸಾಗರ ಪರಮಾತ್ಮ, ಪರಮ ಪಿತಾ ಶಿವ ಪರಮಾತ್ಮ, ಪರಂಜ್ಯೋತಿ ಶಿವ ಪರಮಾತ್ಮ. ಸಕಲ ಸಂಬಂಧ ಸಂಸಾರ ನೀನು, ಸುಖಕರ ಶುಭಕರ ಬಾಬಾ ನೀನು, ಸಕಲ ಸಂಬಂಧ ಸಂಸಾರ ನೀನು, ಸುಖಕರ ಶುಭಕರ ಬಾಬಾ ನೀನು, ಸಕಲ ಸಂಬಂಧ ಸಂಸಾರ ನೀನು, ಸುಖಕರ ಶುಭಕರ ಬಾಬಾ ನೀನು, ತಂದಿಹೆ ವರಗಳ ಮಾಲೆಯ ನೀನು, ತಂದಿಹೆ ವರಗಳ ಮಾಲೆಯ ನೀನು, ಮಂಗಳಕರ ವರದಾನಿಯು ನೀನು, ಮಂಗಳಕರ ವರದಾನಿಯು ನೀನು, ಪರಮ ಪಿತಾ ಶಿವ ಪರಮಾತ್ಮ, ಪರಂಜ್ಯೋತಿ ಶಿವ ಪರಮಾತ್ಮ, ಪರಮ ಪಿತಾ ಶಿವ ಪರಮಾತ್ಮ, ಪರಂಜ್ಯೋತಿ ಶಿವ ಪರಮಾತ್ಮ, ಜ್ಞಾನ ಸಾಗರ ಪರಮಾತ್ಮ, ಶಾಂತಿ ಸಾಗರ ಪರಮಾತ್ಮ, ಜ್ಞಾನ ಸಾಗರ ಪರಮಾತ್ಮ, ಶಾಂತಿ ಸಾಗರ ಪರಮಾತ್ಮ, ಪರಮ ಪಿತಾ ಶಿವ ಪರಮಾತ್ಮ, ಪರಂಜ್ಯೋತಿ ಶಿವ ಪರಮಾತ್ಮ, ಪರಮ ಪಿತಾ ಶಿವ ಪರಮಾತ್ಮ, ಪರಂಜ್ಯೋತಿ ಶಿವ ಪರಮಾತ್ಮ.